ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ, ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಎಂತಹ ಒಬ್ಬ ವ್ಯಕ್ತಿ ಅಂತಂದರೆ, ಅವರು ವರ್ಷಾನುಗಟ್ಟಲೆ ಜನರನ್ನು ನಗಿಸಿದ್ದಾರೆ, ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಪಂಜಾಬಿನ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗೆ ಅವರು ಸಿದ್ದು ಅವರನ್ನು, ಬಾದಲ್ ಅವರನ್ನು, ಚನ್ನಿ ಅವರನ್ನು ಎಲ್ಲರನ್ನೂ ಸೋಲಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ಕಾಮಿಡಿಯನ್ನಿಂದ ಪೊಲಿಟಿಷಿಯನ್ ಆಗಿರುವಂಥ ಪಂಜಾಬಿನ ಮುಖ್ಯಮಂತ್ರಿ ಯಾರು? ಭಗವಂತ್ ಮಾನ್. ನಿಮ್ಮ ಚಪ್ಪಾಳೆ ಹೀಗೆ ಇರಲಿ, ಯಾಕಂದ್ರೆ ಈಗ ನಾನು ಬರಮಾಡ್ಕೊಳ್ತಾ ಇರೋದು ಆಪ್ಕಿ ಅದಾಲತ್ನ ಇವತ್ತಿನ ಜಡ್ಜ್. ಇವರು ತುಂಬ ಹೆಸರುವಾಸಿ, ದೊಡ್ಡ ಸ್ಟಾರ್. ತಮ್ಮ ಸಿಂಗಿಂಗ್ನಿಂದಾಗಿ ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿರ್ತಾರೆ. ಪಂಜಾಬಿನ ಹೆಸರಾಂತ ಸಿಂಗರ್. ಅವರ ಫೇಮಸ್ ಹಾಡು ನಿಲ್ಲಗೈ ಕುಡಿ, ಜಸ್ಬೀರ್ ಜಸ್ಸಿ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಇಬ್ಬರು ದೊಡ್ಡ ಸ್ಟಾರ್ಗಳಿದ್ದಾರೆ. ನಾವು ನಮ್ಮ ಮೊಕದ್ದಮೆಯನ್ನು ಶುರು ಮಾಡೋಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಜಸ್ಬೀರ್ ಜಸ್ಸಿ ಅವರ ಅನುಮತಿ ಕೇಳೋಣ. ನಂತರ ವಿಚಾರಣೆಯನ್ನು ಮುಂದುವರಿಸೋಣ. ವಿಚಾರಣೆ ಪ್ರಾರಂಭವಾಗಲಿ. ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತ್ತು ತಾವೇ ವಹಿಸುತ್ತಿದ್ದಾರೆ. ಈಗ ನಮ್ಮ ಮೊಕದ್ದಮೆಯನ್ನು ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಭಗವಂತ್ ಮಾನ್ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ರವರ ಮೇಲೆ ಇವರು ತಮಗೆ ಇಷ್ಟ ಬಂದಂತೆ ನಡೀತಾರೆ ಅನ್ನೋ ಆರೋಪವಿದೆ. ಭಗವಂತ್ ಅವರೇ, ಈಗ ಏನು ಅಂತಂದ್ರೆ, ನಿಮ್ಮ ಫಾದರ್ ಏನಿದ್ರು ಅವರು ತುಂಬಾ ವಿದ್ಯಾವಂತರಾಗಿದ್ರು. ಅವರು MA B.Edಗೆ ಹೌದು, ಹೆಡ್ ಮಾಸ್ಟರ್ ಆಗಿದ್ರು. ಹೌದು. ಆದರೆ ಅವ್ರ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಟೀಚರ್ ಮಗನಿಗೆ ಓದಲೇಬೇಕಾಗುತ್ತೆ ನಿಜವಾಗ್ಲೂ, ಯಾಕಂದ್ರೆ ಅದೇ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅವರು. ಅದು ತುಂಟಾಟ ಮಾಡೋಕ್ಕೆ ಮನಸ್ಸಾಗ್ತಿತ್ತು, ಆದರೆ ಎಲ್ಲ ಟೀಚರ್ಸ್ ದೃಷ್ಟಿನೂ ಹೆಡ್ ಮಾಸ್ಟರ್ ಮಗನ ಮೇಲೆ ಇರ್ತಾಯಿತ್ತು. ಸೊ ನನ್ನ ತುಂಟಾಟಗಳನ್ನ ನನ್ನೊಳಗೆ ಅದ್ಮಿಡ್ತಾ ಇದ್ದೆ ನಾನು. ಸೈನ್ಸ್ ಮಾಸ್ಟರ್ ಆಗಿದ್ರು ನನ್ನ ಅಪ್ಪ. ಸೊ ಸ್ಕೂಲಿಂದ ಬಂಕ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ, ಯಾಕಂದರೆ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ರು ನಮ್ಮಪ್ಪ. ಆಮೇಲೆ ಇದಂತೂ ಆಗ್ತಿರ್ಲಿಲ್ಲ, ಏನಂದರೆ ಸ್ಕೂಲಿಗೆ ಹೋಗ್ತೀನಂತ ಹೇಳಿ ಬೇರೆ ಕಡೆ ಹೋಗ್ಬಿಡು, ಯಾಕಂದರೆ ಹೆಡ್ ಮಾಸ್ಟರ್ ಸ್ಕೂಲಿಗೆ ನಮ್ಮಪ್ಪ ಆಗಿದ್ರು. ಅವ್ರು ಕೇಳ್ತಾರೆ ಅಲ್ಲಿದ್ದಾನೆ ಮಗ ಅಂತ. ಸೊ ಓದೋದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇತ್ತು. ಅದು ಅಲ್ಲದೆ ನನ್ನ ಅಪ್ಪ ಅಲ್ಲಿ ಮ್ಯಾಥ್ ಟೀಚರ್ ಕೂಡ ಆಗಿದ್ರು. ಇವತ್ತು ನಾನು ಮ್ಯಾಥಲ್ಲಿ ತುಂಬ ಚೆನ್ನಾಗಿದ್ದೀನಿ. ಹಾಂ, ಅದು ಬೇರೆ ಮಾತು. ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ನಮ್ಮ ಜೀವನದಲ್ಲಿ ಕೆಲಸಕ್ಕೆ ಬರದೇ ಇರುವಂಥ ವಿದ್ಯಾಭ್ಯಾಸನ ನಮ್ಗೆ ಯಾಕೆ ಕಲಿಸ್ತಾ ಇದ್ದೀರಿ ಅಂತ. ಇಷ್ಟೊಂದು ಯಂಗ್ಸ್ಟರ್ಸ್ ಇಲ್ಲಿ ಕೂತಿದ್ದಾರೆ, ಇಷ್ಟೊಂದು ಯುವಕ ಯುವತಿಯರು ಇಲ್ಲಿ ಕೂತಿದ್ದಾರೆ. ಈಗ ನೀವೇ ನನಗೆ ಹೇಳಿ, A² + B² + 2AB ಫಾರ್ಮುಲಾನ ಯೂಸ್ ಮಾಡಿ ಬಾಳೆಹಣ್ಣು ತಗೊಂಡಿದ್ದೀರಾ? ಅಲ್ಲ, ಈ ಸೈನ್ಸ್ನವ್ರಿಗೆ ಓದಿಸಿ tan θ cos θ ನಮ್ಗೆ ಯಾಕೆ? ಇದು ಹೇಗಾಯಿತು ಅಂತಂದರೆ, ಪೋಸ್ಟ್ ಮ್ಯಾನ್ಗೋಸ್ಕರ ಪೋಸ್ಟ್ ಬಂತು, ಪೋಸ್ಟ್ ಮ್ಯಾನ್ಗಳು ಬೇಕಾಗಿದ್ರು. ಸೊ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಅಲ್ಲಿ ಬಂದಿರೋರೊಬ್ರಿಗೆ, ಭೂಮಿಯಿಂದ ಚಂದ್ರವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಅವ್ನು ಹೇಳ್ತಾನೆ, ಈ ರೂಟಲ್ಲಿ ನಂಗೆ ಪತ್ರ ಬಟವಾಣೆ ಮಾಡಬೇಕು ಅಂದ್ರೆ ನಾನು ಮಾಡಲ್ಲ, ಕೈ ಮುಗ್ತೀನಿ, ಕ್ಷಮಿಸ್ಬಿಡಿ. ನಾನು ಯಾವಾಗಲೂ ಅಪ್ಪನ ಹತ್ರ ಈಗ ಹೇಳ್ತಾ ಇರ್ತಿದ್ದೆ, ಏನಂದರೆ ಅಪ್ಪಾಜಿ ನಮ್ಗೇನು ಓದಿಸ್ತಾ ಇದ್ದಾರೆ ಅದು ಜೀವನದಲ್ಲಿ ಕೆಲಸಕ್ಕೆ ಬರುತ್ತಾ ಅಂತ. ನಾನು ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಪಂಜಾಬಿ ಟೀಚರ್ ಒಬ್ರು ಬಂದರು, ಅವ್ರು ಹೌಸ್ ಟೆಸ್ಟ್ನ ತಗೊಂಡ್ರು. ಫೀಸ್ನ ಮನ್ನಾ ಮಾಡೋಕ್ಕೆ ಪತ್ರ ಬರೀರಿ ಅಂದರು. ಫೀಸ್ ಮನ್ನಾ ಮಾಡೋ ಅರ್ಜಿ ಅದನ್ನು ನಾವು ಮಾಮೂಲಾಗಿ ಓದ್ತೀವಿ ಆಗಾಗ. ಸೇವೆಯಲ್ಲಿ ಕಾಮ, ಶ್ರೀಮಾನ್ ಮುಖ್ಯೋಪಾಧ್ಯಾಯಲ್ಲಿ ಕಾಮ, ಯಾವುದೋ ಒಂದು ಸ್ಕೂಲ್ ಹೆಸರು,
ನನ್ನ ಹೆಸರು ಭಗವಂತ್ ಸಿಂಗು. ನಾನು 7ನೇ ಕ್ಲಾಸ್ ಓದ್ತಿರೋ ವಿದ್ಯಾರ್ಥಿ. 6ನೇ ಕ್ಲಾಸಲ್ಲಿ ನಾನು ಫಸ್ಟ್ ಬಂದಿದ್ದೆ. ತುಂಬಾನೇ ಬುದ್ಧಿವಂತ. 7ನೇ ಕ್ಲಾಸಲ್ಲೂ ನಾನು ಫಸ್ಟ್ ಬರ್ತೀನಿ. ನನ್ನ ಅಪ್ಪಾಜಿಯವರು ಒಬ್ರು ಗುಮಾಸ್ತರಾಗಿದ್ದಾರೆ. ಅವರ ಸಂಬಳ ತುಂಬ ಕಮ್ಮಿ ಇದೆ. ನಾವು 3 ಜನ ಅಣ್ಣ ತಂಗಿರಿದ್ದೀವಿ. ಅವ್ರಿಗೆ ಮನೆ ನಡೆಸೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಅವರು ಸ್ಕೂಲ್ ಫೀಸ್ನ ಕೊಡೋದಕ್ಕೆ ಅಸಮರ್ಥರಾಗಿದ್ದಾರೆ. ಕೃಪೆ ತೋರಿ ನೀವು ನನ್ನೆಲ್ಲ ಫೀಸ್ನ ಮನ್ನಾ ಮಾಡಿದ್ರೆ ನಾನು ನಿಮಗೆ ತುಂಬ ಋಣಿಯಾಗಿರ್ತೀನಿ. ನಿಮ್ಮ ವಿದ್ಯಾರ್ಥಿ ರೋಲ್ ನಂಬರ್ ಈ ಥರ ಇರ್ತಾರೆ, ಇಷ್ಟ ಅಲ್ವಾ? ಅದಕ್ಕೆ ನನಗೆ ಮಾರ್ಕ್ಸು ಕೊಟ್ಬಿಟ್ರು ಮೇಡಮ್ ಅವರು 9.5 10ರಲ್ಲಿ. ವೆರಿ ವೆರಿ ಗುಡ್ ಅಂತಲೂ ಬರ್ತಿದ್ರು. ಆದ್ರೆ ನನಗೆ ಖುಷಿ ಆಗಲಿಲ್ಲ. ಸೈಕಲಲ್ಲಿ ಅಲ್ಲಿಂದ ನಮ್ಮಪ್ಪ ವಾಪಸ್ ಹೋಗ್ತಿದ್ರು ಸ್ಕೂಲಿಂದ. ನಮ್ಮ ಹಳ್ಳಿಯಿಂದ 3 ಕಿಲೋಮೀಟರು ದೂರದಲ್ಲಿ ಸ್ಕೂಲ್ ಇತ್ತು. ನಾನು ಹೋಗ್ತಾ ಅಪ್ಪಾಜಿಯವ್ರಿಗೆ ಹೇಳಿದೆ ಸ್ವಲ್ಪ ಇರಿ ಅಂತ. ಅವ್ರನ್ನ ಕೇಳಿದೆ, ನೀವು ನಮ್ಮನ್ನು ಯಾಕೆ ಓದಿಸ್ತೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆಲ್ಲ ತಿಳುವಳಿಕೆ ಬರಬೇಕು, ನೀವು ಬುದ್ಧಿವಂತರಾಗಬೇಕು, ಪ್ರಪಂಚ ಏನು ಅಂತ ನಿಮಗೆಲ್ಲ ಗೊತ್ತಾಗಬೇಕು, ನಿಜ ಮತ್ತು ಸುಳ್ಳಿನ ನಡುವೆ ಅಂತರ ಗೊತ್ತಾಗಬೇಕು. ನಾನು ಹೇಳಿದೆ, ಈಗ ನಾನು ಹೀಗೆ ಹೇಳಿದರೆ ಹೇಗೆ, ನೀವು ನಮಗೆಲ್ಲ ಸುಳ್ಳು ಓದಿಸ್ತಿದ್ದೀರಾ ಅಂತ. ಅದು ಯಾವಾಗಂತ ಕೇಳಿದರು. ನಾನು ಅವಾಗ ಆ ಅಪ್ಲಿಕೇಶನ್ನ ತೆಗೆದು ಅವ್ರ ಕೈ ಕೊಟ್ಬಿಟ್ಟೆ. ಅವ್ರು ಅದನ್ನು ಓದ್ಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಬರ್ತಿದ್ಯಾ, ತುಂಬ ಚೆನ್ನಾಗಿದೆ, 9.5 10ರಲ್ಲಿ 9.5 ಮಾರ್ಕ್ಸು, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದೆ, ಏನು ಚೆನ್ನಾಗಿದೆ ಅಪ್ಪಾಜಿ, ನೀವು ನಂಬರ್ಸ್ ಅಂತೂ ನೋಡಬೇಡಿ, ನೀವು ಇದನ್ನು ನೋಡಿ. ಮೊದಲನೇ ಮಾತು ಏನಂದರೆ, ಈ ಅಪ್ಲಿಕೇಶನ್ ನಾನು ಬರ್ತಾ ಇದ್ದೀನಿ ನಿಮಗೆ ಶ್ರೀಮಾನ್ ಮುಖ್ಯೋಪಾಧ್ಯಾಯರು ಅಂತ, ಮತ್ತು ಮಧ್ಯದಲ್ಲಿ ಬರ್ತಾ ಇದ್ದೀನಿ ನನ್ನ ತಂದೆ ಗುಮಾಸ್ತ ಅಂತ. ಮತ್ತೆ ನಾನಿಲ್ಲಿ ಬರ್ದಿದ್ದೀನಿ 3 ಜನ ಅಣ್ಣ ತಂಗಿರು ಅಂತ. ನನಗಿರೋದು ಒಬ್ಬಳೆ ತಂಗಿ ಮನ್ಪ್ರೀತ್ ಅಂತ. ಹಾಗಾದರೆ 3ನೇವ್ರು ಯಾರು? ಆಗ ನನ್ನ ತಂದೆ ನನಗೆ ಹೇಳ್ತಾರೆ, ನೀವೆಲ್ಲಿ ತನಕ ಬಡತನ ನೋಡಲ್ವೋ ಅಪ್ಲಿಕೇಶನಲ್ಲಿ ಅಲ್ಲಿವರೆಗೂ ಫೀಸ್ ವಜಾ ಆಗಲ್ಲ. ಆಗ ನನ್ನ ಬಾಯಿಂದ ಒಂದು ಮಾತು ಬಂತು ನೋಡಿ, ಯಾವತ್ತಾದರೂ ಒಂದಿನ ನನ್ನ ಕೈಗೆ ಅಂಥ ಪೆನ್ ಒಂದು ಬಂದುಬಿಟ್ರೆ ಅದರಿಂದ ಇಡೀ ಸಿಲೆಬಸ್ನ ಚೇಂಜ್ ಮಾಡುವಂಥದ್ದು ಬರುತ್ತೆ. ಅದು ಇವಾಗ ಬಂದುಬಿಟ್ಟಿದೆ. ಆಗ ನಾನು ಸರ್ಜಿಗೆ +3 ಹೇಗೆ ಬರೆಸ್ತೀನಿ, ನಾನು ಇದಾಗಿದ್ದೀನಿ ಅದಾಗಿದ್ದೀನಿ, ನಮ್ಮಪ್ಪ ಬಡವರಾಗಿದ್ದಾರೆ, ಅವ್ರು ಫೀಸ್ ಕೊಡೋಷ್ಟು ಸಮರ್ಥರಾಗಿದ್ದಾರೆ. ನಾನು ಇದನ್ನು ಹೇಳ್ತಾ ಇರಲಿಲ್ಲ ನನ್ನ ಫೀಸ್ನ ಮನ್ನಾ ಮಾಡಿ ಅಂತ. ನಾನು ಹೇಳ್ತಿದ್ದೆ ನನ್ನ ಫೀಸ್ನ ಸಾಲ ಅಂತ ಇಟ್ಕೊಳ್ಳಿ, ಪ್ರಮಾಣ ಮಾಡ್ತೀನಿ ದೊಡ್ಡ ಆಫೀಸರ್ ಆಗಿ ಬಡ್ಡಿ ಸಮೇತ ಸ್ಕೂಲ್ ಫೀಸ್ನ ವಾಪಸ್ ಮಾಡ್ತೀನಿ ಅಂತ. ಭಗವಂತ್ ಅವರೇ, ನಾನು ಕೇಳಿದಾಗೆ ಸ್ಕೂಲ್ನಲ್ಲಿ ನೀವು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ಟೀಚರ್ಗಳನ್ನೂ ರೇಗಿಸ್ತಿದ್ರಂತೆ, ಮೆಮಿಕ್ರಿ ಮಾಡ್ತಿದ್ರಂತೆ. ಮಾಡ್ತಿದ್ದೆ ನೋಡಿ. ಎಷ್ಟೊಂದು ಜನ ಕಲಾವಿದರಿದ್ದಾರೋ ಅವರೆಲ್ಲ ಮನೆಯಿಂದ ಓಡ್ ಹೋಗಿ ಕಲಾವಿದರಾಗಿರೋರು. ಯಾವುದೇ ಪೇರೆಂಟ್ಸ್ನ ಬೇಕಾದರೂ ಕೇಳಿ ನೋಡಿ, ಏನಾಗ್ತೀಯ ಮಗನೇ, ಪೇರೆಂಟ್ಸ್ ಮೊದಲೇ ಹೇಳ್ಬಿಡ್ತಾರೆ ಡಾಕ್ಟರ್ ಆಗ್ತಾರೆ ಅಂತ. ಅರೆ ಎಲ್ಲರೂ ಡಾಕ್ಟರ್ ಆಗಿಬಿಟ್ರೆ ರೋಗಿ ಯಾರಾಗ್ತಾರೆ? ಪೈಲಟ್ ಆಗ್ತಾನೆ, ಎಲ್ಲರೂ ಪೈಲಟ್ ಆಗಿಬಿಟ್ರೆ ಪ್ರಯಾಣಿಕರು ಯಾರಿರ್ತಾರೆ? ಮಕ್ಳ ಹತ್ರ ಕೇಳಿ ನೋಡಿ ಏನಾಗಬೇಕು ಅಂತ. ನಾನು ಅಲ್ಲಿನ ಸುಮ್ಮನೆ ತಪ್ಪಿಸ್ಕೋತಾ ಇದ್ದೆ. ಸ್ಟೇಜ್ 1 +1 ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಸೊ ಅದು ಗೊತ್ತಾಗ್ಬಿಡ್ತು ಅಪ್ಪಂಗೆ. ಸೊ ಅದೇ ಆಗೋಯ್ತು. ಆರತಿಗಳು ಹುಡುಗರ ಜೊತೆ ಏನಾಗುತ್ತೋ ಆ ವಯಸ್ಸಲ್ಲಿ ಅದೆಲ್ಲ ಆಗೇ ಆಗುತ್ತೆ. ಹೊಡೆದ್ರಾ? ಏನು ಹೇಳಿದ್ರಿ? ಏಟ್ ಬಿತ್ತಾ ಸರ್? ಈ ಏಟಲ್ಲ, ಈ ಏಟು. ನಿಲ್ಲಿಸ್ಬಿಟ್ಟೆ ಸರ್, ನಿಲ್ಲಿಸ್ಬಿಟ್ಟೆ. ಅಪ್ಪ ಆರ್ಡರ್ ಮಾಡಿದ್ಮೇಲೆ ನಿಲ್ಲಿಸ್ಬಿಟ್ಟೆ ಅದನ್ನ. ನಾನು ಹೋಗೋದು ಸ್ಟೇಜ್ ಮೇಲೆ. ಆಮೇಲೆ ಕದ್ದು ಹೋಗಿ ಶುರು ಮಾಡಿದೆ ಗೊತ್ತಾಗ್ದಿರೋ ಹಾಗೆ. ಆಗ ಒಂದು ಘಟನೆ ನಡೀತು, ಅದನ್ನು ಇವತ್ತಿಗೂ ನೆನಪಿಸ್ಕೊತೀನಿ ನಾನು. ಅಂದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾನು ಒಂದು ದೊಡ್ಡ ಟ್ರೋಫಿನ ಗೆದ್ದುಬಿಟ್ಟಿದ್ದೆ. ಮೊದಲನೇ ಸ್ಥಾನ ಬಂದಿದ್ದೆ ಕವನ ವಾಚನದಲ್ಲಿ. ನಾನು ಫಸ್ಟ್ ಬಂದಿದ್ದೆ. ಟ್ರಾಫಿ ತುಂಬ ಚೆನ್ನಾಗಿತ್ತು, ಕಾಲೇಜಲ್ಲಿ ಕೊಟ್ಟಿದ್ದು. ಬಸ್ನಲ್ಲಿ ಬರ್ತಾಯಿದ್ದೆ ನಾನು. ಆಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ನಾನು ಈ ಟ್ರೋಫಿನ ಎಲ್ಲಾದರೂ ಮನೆಗೆ ತಗೊಂಡು ಹೋದರೆ ಆಗ ಅಪ್ಪಂಗೆ ವಿಷಯ ಗೊತ್ತಾಗ್ಬಿಡುತ್ತೆ, ಇವನು ಮತ್ತೆ ಅದೇ ಕೆಲಸ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಟ್ರೋಫಿ ತಗೊಂಡು ಮನೆಗೆ ಹೋಗುವಾಗಿಲ್ಲ. ಟ್ರೋಫಿನ ಗೆದ್ದಿದ್ದೀನಿ, ಅದನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ ನನಗೆ. ಸೊ ಜೊತೆಯಲ್ಲಿ ಒಬ್ಬರು ಪ್ರಯಾಣಿಕರಿದ್ರು. ಆವಾಗ ಅವ್ರು ಹೇಳಿದರು ತುಂಬ ಚೆನ್ನಾಗಿದೆ ಟ್ರೋಫಿ ಅಂತ. ನಾನು ಹೇಳಿದೆ ಕಾಲೇಜ್ ಫಂಕ್ಷನಲ್ಲಿ ಗೆದ್ದಿದ್ದು ಅಂತ. ನಾನು ಹೇಳಿದೆ ತಗೊಳ್ಳಿ ನೀವು ಇಟ್ಕೊಳ್ಳಿ ಅಂತ. ಟ್ರೋಫಿನ ನಾನು ಅವ್ರಿಗೆ ಕೊಟ್ಬಿಟ್ಟೆ. ಗೊತ್ತಿಲ್ಲ ಎಷ್ಟು ಟ್ರೋಫಿ ಈ ಥರದ್ದಿದ್ವು, ಅದನ್ನು ನಾನು ಕೊಟ್ಬಿಟ್ಟಿದ್ದೆ. ನಾನು ನಿಮ್ಮ ಶೋನ ಮೂಲಕ ಲಕ್ಷಾಂತರ ಅಪ್ಪ ಅಮ್ಮಂದಿರು ನನ್ನ ನೋಡ್ತಿರ್ತಾರೆ. ನಾನೇನು ಹೇಳ್ತೀನಿ ಅಂತಂದರೆ, ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ದಯವಿಟ್ಟು ಗುಡಿಸಿ ಅಂತ. ಅದನ್ನು ತಡಿಬೇಡಿ. ಇವತ್ತಂತೂ ಎಷ್ಟೊಂದು ಪ್ರೊಫೆಷನಲ್ಗಳು ಓಪನ್ ಆಗಿಬಿಟ್ಟಿದ್ದಾವೆ. ಹೋಗೋಕೆ ಬಿಡಿ ಅವ್ರನ್ನ, ಯಾವುದೇ ಪ್ರೋಟೋಕಾಲಲ್ಲಿ ಇಟ್ಕೋಬೇಡಿ ಅವ್ರನ್ನ. ಅವ್ರಿಗೆ ಆಕಾಶನ ಕೊಟ್ಬಿಡಿ, ಅವ್ರಿಗೆ ರೆಕ್ಕೆಗಳನ್ನ ಕೊಟ್ಬಿಡಿ, ಹಾರೋದಕ್ಕೆ ಬಿಟ್ಬಿಡಿ. ಅದಕ್ಕೆ ರೂಟ್ನ ಫಿಕ್ಸ್ ಮಾಡಬೇಡಿ, ಅವ್ರ ದಾರಿನ ಅವರೇ ಮಾಡ್ಕೊಳ್ಳಿ. ಇದೇನು ರನ್ವೇ ಇರುತ್ತೋ ಅದು ವಿಮಾನನ ಹಾರಿಸೋದಿಲ್ಲ. ರನ್ವೇ ವಿಮಾನಕ್ಕೆ ಅವಕಾಶ ಕೊಡುತ್ತೆ. ಮುಂದೆ ಅದು ಆ ವಿಮಾನದ
ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂದ್ರೆ 20 ನಿಮಿಷ ಬಿಟ್ಟು ಚಂಡೀಗಢದಿಂದ ಡೆಲ್ಲಿಗೆ ತಲುಪುತ್ತೋ ಇಲ್ಲ 14 ಗಂಟೆಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪುತ್ತೋ, ಇದರ ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ವಿಮಾನಕ್ಕೆ ರನ್ವೇ ಅಗತ್ಯ ಇದೆ. ರನ್ವೇ ಆಗಬೇಕು. ಅಪ್ಪ ಅಮ್ಮಂದಿರು, ಟೀಚರ್ಸು, ವಿಮಾನ, ಇವರೆಲ್ಲ ವಿಮಾನಗಳೇ ಹಾರ್ತಾರೆ. ಆದ್ರೆ ಒಳ್ಳೆ ರನ್ವೇ ಸಿಗ್ಬೇಕಷ್ಟೇ. ನಿಮಗೆ ರನ್ವೇ ಸಿಕ್ಕಾಗ, ನಿಮ್ಮ ವಿಮಾನ ಹಾರಿದಾಗ ನಿಮ್ಮ ತಂದೆಯವ್ರಿಗೆ ಗೊತ್ತಾಗೋಯ್ತಾ ನೀವು ಕೊನೆಗೂ ಟೇಕ್ ಆಫ್ ಮಾಡಿದ್ರಿ ಅಂತ? ಇದು ಕೂಡ ನಿಜಾನೇ. ಅಪ್ಪ ಅಮ್ಮ ಆಮೇಲೆ ಇಂಟರ್ವ್ಯೂ ಕೊಡ್ತಾರೆ, ಮಗ್ನಲ್ಲಿ ಈ ಗುಣ ನಾನು ಚಿಕ್ಕಂದಿನಲ್ಲೇ ಗುರ್ತಿಸ್ಬಿಟ್ಟಿದೆ ಅಂತ, ಟ್ಯಾಲೆಂಟ್ ಇದೆ ಅಂತ. ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದೆ ಮಗುಗೆ, ಹೋಗು ಈ ಲೈನಲ್ಲಿ ಹೋಗು ಅಂತ. ಯಾರು ಈ ಥರ ಮಾಡಲ್ಲರಿ, ಎಲ್ಲರೂ ಸುಳ್ಳು ಹೇಳ್ತಾರೆ ನೋಡಿ. ಸರಿ ಅಲ್ವಾ? ಮೊದಲಂತೂ ಚೆನ್ನಾಗಿ ಹೊಡಿತಾರೆ. ಮತ್ತೆ ಜಾಸ್ತಿ ಯಾವಾಗ ಆಗುತ್ತಂದ್ರೆ, ಅವತ್ತು ಪಟಿಯಾಲದಲ್ಲಿ, ಆ ಟೈಮಲ್ಲಿ ಪಟಿಯಾಲದಲ್ಲಿ ಇರ್ತಿದ್ದೆ ನಾನು. ಸೊ ಸರ್ಕಾರಿ ಸ್ಕೂಲ್ನಲ್ಲಿ ಒಬ್ಬರು ಹೆಡ್ ಟೀಚರ್ ಯಾರಿದ್ರು, ಅವ್ರ ಹೆಸರಿಗೆ ಪತ್ರ ಬರ್ತಾ ಇತ್ತು. ಗೌರ್ಮೆಂಟ್ ಪತ್ರ ಬಂದಿತ್ತು, ಒಂದು ಖಾಕಿ ಕವರ್ದು, ಭಾರತೀಯ ಸರ್ಕಾರದ ಸೇವೆಯಲ್ಲಿ ಅಂತ ಬರ್ತಿತ್ತು. ಅದರಲ್ಲಿ ಬರ್ದಿತ್ತು ನನ್ನ ತಂದೆ ಹೆಸರು ಮಹೇಂದ್ರ ಸಿಂಗ್ ಅಂತ. ಅದರಲ್ಲಿ ಬರ್ದಿತ್ತು ಮಹೇಂದ್ರ ಸಿಂಗ್, ಫಾದರ್ ಆಫ್ ಭಗವಂತ್ ಮಾನ್, ಸರ್ಕಾರಿ ಹೆಡ್ ಮಾಸ್ಟರ್ ಆಫ್ ಸರ್ಕಾರಿ ಮಿಡಲ್ ಸ್ಕೂಲ್, ಇದು ಅಂತ. ನಾನು ಆ ಪತ್ರನ ಎತ್ಕೊಂಡು ತಂದೆ ಹತ್ರ ಹೋದೆ. ನಾನು ಹೇಳಿದೆ, ಸರ್, ಅಪ್ಪಾಜಿ ಮೇಷ್ಟ್ರೇ, ಈ ಸನ್ ಆಫ್ ಏನೋ ನಡೆಯುತ್ತೆ, ಈ ಫಾದರ್ ಆಫ್ ಯಾವಾಗಿಂದ ನಡೆಯೋಕ್ಕೆ ಶುರು ಆಯಿತು ಅಂತ. ಅದು ಕೂಡ ಸರ್ಕಾರಿ ಪತ್ರದಲ್ಲಿ ಅವ್ರು ನನಗೆ ಹೇಳಿದ್ರಾಗ, ಅದನ್ನ ನಾನೇ ಹೇಳಿದ್ದು, ನಿನ್ನ ಹೆಸರಲ್ಲಿ ಬಂದರೆ ಪತ್ರ ಬೇಗ ಬರುತ್ತೆ ಅಂತ. ಆಮೇಲೆ ಅವರು ಆ ಗೌರವನ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಪ್ಪ ಅಮ್ಮಂದಿರೆಲ್ಲರೂ. ಸೊ ಅವರು ಅಂದರೆ ತಮ್ಮ ಹೆಸರನ್ನು ಯಾರಿಗೂ ಹೇಳಲಿಲ್ಲ ಅವ್ರು ಯಾವತ್ತು. ಅದರಲ್ಲೂ ಒಂದ್ಸಲ ಅಂತೂ ಅವ್ರು ನನ್ನ ಸ್ವಂತ ತಂಗಿಗೆ ಫೋನ್ ಮಾಡಿದ್ರು, ಹಾ ಮನ್ಪ್ರೀತ್, ನಾನು ಭಗವಂತ್ ಮಾನ್ ಫಾದರ್ ಮಾತಾಡ್ತಾ ಇರೋದು. ಅವಳು ಕೇಳಿದ್ರು, ನನ್ನಪ್ಪ ಅಲ್ವಾ ನೀವಂತ. ಈ ಥರ ಎಲ್ಲ ಎಂಜಾಯ್ಮೆಂಟ್. ಆದರೆ ಆಗ ನೀವೇನು ಕಾಮಿಡಿ ಮಾಡ್ತಾ ಇದ್ರಿ, ನಿಮ್ಮ ಸಟೈರ್ ಏನಿತ್ತು, ಅದರಲ್ಲಿ ನೀವು ಸಂದೇಶಗಳನ್ನು ಹೇಳ್ತಾ ಇದ್ರಿ, ಅದರಲ್ಲಿ ನೀವು ರಾಜಕೀಯ ವಿಷಯಗಳನ್ನು ಹೇಳ್ತಾ ಇದ್ರಿ. ನಿಮಗೆ ರಾಜಕೀಯಕ್ಕೆ ಬರೋ ಆಸೆ ಯಾವಾಗಿಂದ ಇತ್ತು ಅಂತ? ನಮ್ಮಪ್ಪ ಅವರಂತೂ MA BSc BEd ಆಗಿದ್ರು, MA ಪೊಲಿಟಿಕಲ್ ಸೈನ್ಸ್ BSc BEd. ಮತ್ತು ಅವರಿಗೆ ರಾಜಕಾರಣದ ಬಗ್ಗೆ ತುಂಬಾ ಒಲವಿತ್ತು. ನಾನಂತೂ 2-3 ದಿನ ಆವಾಗ ಏನು ಇಲೆಕ್ಷನ್ ರಿಸಲ್ಟ್ ಬರ್ತಾಯಿತ್ತು, ಆವಾಗ ಪೇಪರ್ನ ಲೆಕ್ಕ ಮಾಡ್ತಾಯಿದ್ರು. ಆವಾಗ 2-3 ದಿವಸಕ್ಕೆ ರಿಸಲ್ಟ್ ಬರ್ತಾಯಿತ್ತು. ಆವಾಗ ನನ್ನನ್ನು ಕೂರಿಸ್ತಾಯಿದ್ರು, ಅಲ್ಲಿ ಬರಿ ಅಂತ ಹೇಳ್ತಿದ್ರು. ನೋಡಿ, ಇದೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಆಗ ದೂರದರ್ಶನದಲ್ಲಿ ರಿಸಲ್ಟ್ಗಳು ಬರ್ತಾ ಇತ್ತು, ಮಧ್ಯ ಕೆಲವು ಫಿಲಮ್ಗಳನ್ನ ಹಾಕ್ತಿದ್ರು. 2-3 ದಿನ ಬರೀ ಕೌಂಟಿಂಗ್ ಆಗ್ತಾ ಇತ್ತು ಸರ್, ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಅಂತ. ಆವಾಗಿಂದ ನಂಗೆ ಗೊತ್ತಿತ್ತು ಫುಲ್ ಫಾರ್ಮ್ ಆಫ್ DMK ಮತ್ತು AIDMK, ಇದೆರಡು ತಮಿಳುನಾಡು ಪಾರ್ಟಿಗಳು. ನನ್ನ ಅನಿಸಿಕೆ ಪ್ರಕಾರ 80% ಜನ ಏನು ಪಾರ್ಲಿಮೆಂಟಲ್ಲಿ ಕೂತಿದಾರಲ್ವಾ, ಅವ್ರಿಗೆ ಇದರ ಫುಲ್ ಫಾರ್ಮ್ ಗೊತ್ತಿರಲ್ಲ. ದ್ರವಿಡ್ ಮುಡ್ತಮ್ ಕಡಗಂ, ಆಲ್ ಇಂಡಿಯಾ ದ್ರವಿಡ್ ಮುಡ್ತಮ್ ಕಡಗಂ. ನನ್ನ ಅಪ್ಪ ಆವಾಗಿಂದನೇ. ಮತ್ತು ಸ್ಪೋರ್ಟ್ಸಲ್ಲಿ ತುಂಬಾ ಆಸಕ್ತಿ ಇತ್ತು ಅವರಿಗೆ. ಹಾಕಿ ಮ್ಯಾಚ್ನ ನೋಡ್ತಾ ಇದ್ರು ಅವರು, ನಾನು ಹಾಕಿನ ನೋಡ್ತಾ ಇದ್ದೆ. ನನಗೂ ಸ್ಪೋರ್ಟ್ಸ್ ಇಷ್ಟ. ಅದು ಸ್ಪೋರ್ಟ್ಸ್ ಅಂದರೆ ನಂಗೆ ಎಷ್ಟು ಇಷ್ಟ ಅಂತಂದರೆ, ಆವಾಗ ಕೇವಲ ದೂರದರ್ಶನ ಇತ್ತು. ಆವಾಗ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು, ಫ್ರೆಂಚ್ ಓಪನ್, ವಿಂಬಲ್ಡನ್, ಆಸ್ಟ್ರೇಲಿಯನ್ ಓಪನ್ ಮತ್ತು US ಓಪನ್, ಅದು ಕೂಡ ದೂರದರ್ಶನದಲ್ಲೇ ಬರ್ತಾ ಇತ್ತು. ಆವಾಗಿದ್ರು ಮಾರ್ಟಿನಾ ನವರಾಟಿಲೋವಾ, ಜಾನ್ ಮೆಕೆನ್ರೋ, ಅವ್ರು ನಿಮ್ಮ ಥರ ಹೋರಾಟ ಮಾಡ್ತಿದ್ರು. ಬ್ಯಾಟ್ನ ಹಿಂಗೆ ಬಿಸಾಕ್ತಿದ್ದ ಬಾರಿಸ್ ಬೇಕರ್. ಆ ಟೈಮಲ್ಲಿ ಗ್ಯಾಬ್ರಿಯೆಲ ಸೆಬೇಟಿನಿ, ಆ ಟೈಮಲ್ಲೇ ನಾನು ನೋಡ್ತಾ ಇದ್ದೆ. ಕ್ರಿಕೆಟ್ನಲ್ಲಿ ಕೂಡ ಆಸಕ್ತಿ ಇತ್ತು. ಮತ್ತು ನಾನು ಅಂದರೆ 1990ರಿಂದ ಇಲ್ಲಿವರೆಗೂ ಕೂಡ ಅಂದರೆ ಬ್ಯಾಟಿಂಗ್ ಆರ್ಡರ್ ಪ್ರಕಾರನೇ ಟೀಮ್ ಪ್ಲೇಯರ್ಸ್ ಹೆಸರುಗಳನ್ನ ನಾನು ಈಗಲೂ ಹೇಳಬಲ್ಲೆ. ಸರಿ, ಹಾಗಾದರೆ ವೆಸ್ಟ್ ಇಂಡೀಸ್ ಪ್ಲೇಯರ್ ಹೆಸರು ಹೇಳಿ. ವೆಸ್ಟ್ ಇಂಡಿಯನ್ ಟೀಮ್ ನಾನು ಯಾವಾಗ ರೇಡಿಯೋದಲ್ಲಿ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ನೋ ಆವಾಗಿದ್ರು ಡೆಸ್ಮಂಡ್ ಹೇನ್ಸ್, ಗಾರ್ಡನ್ ಗ್ರೀನ್, ರಿಚಿ ರಿಚರ್ಡ್ಸನ್, ಗಸ್ ಲೋಗಿ, ವಿವಿಯನ್ ರಿಚರ್ಡ್ಸ್, ಕಾರ್ಲ್ ಹೂಪರ್, ಜೆಫ್ರಿ ಡ್ಯೂಜನ್ ಅವ್ರು ವಿಕೆಟ್ ಕೀಪರ್ ಆಗಿದ್ರು. ಮತ್ತು ಕರ್ಟ್ಲಿ ಆಂಬ್ರೋಸ್ ಆ್ಯಂಡ್ ಮೆಲ್ಕಮ್ ಮಾರ್ಷಲ್, ಪ್ಯಾಟ್ರಿಕ್ ಪ್ಯಾಟರ್ಸನ್. ಸೊ ಇವರೆಲ್ಲ ಹೇಳಿದ್ರಿ, ನೀವು ಪಕ್ಕಾ ಸರಿಯಾಗಿ ಹೇಳಿದ್ರಿ. ನಾನು ಕೂಡ ಅವಾಗಿಂದ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಎಲ್ಲ ಹೆಸರುಗಳನ್ನು ಕರೆಕ್ಟಾಗಿ ಹೇಳಿದ್ರಿ. ಸ್ಪೋರ್ಟ್ಸಿನ ತುಂಬ, ನಾನು ಇವತ್ತು ಕೂಡ ಸ್ಪೋರ್ಟ್ಸ್ನ ತುಂಬ ದೊಡ್ಡ ಫ್ಯಾನ್ ಆಗಿದ್ದೀನಿ. ಪಂಜಾಬ್ ಸರ್ಕಾರದ ಕಡೆ ಏನೇನು ಮಾಡೋಕ್ಕಾಗತ್ತೋ ನಾವು ತುಂಬ ದೊಡ್ಡದಾಗೇ ಮಾಡ್ತೀವಿ. ಮತ್ತು ಹಾಕಿ ಟೀಮಲ್ಲಿ ಕೂಡ ಇವತ್ತು 7-8 ಜನ ಏನಿದ್ದಾರೆ ಹಾಕಿ ಟೀಮಲ್ಲಿ, ಅವರು ಕೂಡ ಪಂಜಾಬ್ನವರೇ ಆಗಿದ್ದಾರೆ. ಸೊ ಹಾಕಿ ನರ್ಸರಿ ಅಂತ ಹೇಳ್ತಾರೆ ಪಂಜಾಬ್ನ, ಅಷ್ಟು ಚೆನ್ನಾಗಿ ಆಡ್ತಾರೆ. ಆದರೆ ನೀವು ಈ ಆಟಗಳನ್ನೆಲ್ಲ ನೋಡ್ತಾ ರಾಜಕೀಯದ ಆಟದೊಳಗೆ ಯಾವಾಗ ಬಿದ್ರಿ?
ತುಂಬ ಒಳ್ಳೆ ಟೈಮ್ ಇತ್ತು. ಆವಾಗ ಲಾಫ್ಟರ್ ಚಾಲೆಂಜ್ ಬಂದುಬಿಟ್ಟಿತ್ತು. ಬಾಲಿವುಡ್ ಸಿನಿಮಾದಲ್ಲಿ ನಾನು ಮೂವೀಸ್ ಕೂಡ ಶುರು ಮಾಡಿಬಿಟ್ಟಿದೆ. ಮತ್ತು ನನ್ನೊಂದು ಮೂವಿಯಲ್ಲಿ ಕೂಡ ನಾನು ಧರ್ಮೇಂದ್ರ ಜಿ, ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್, ಕೆಟ್ರಿನಾ ಕೈಫ್ ಕೂಡ ಇದ್ದರು. ನನ್ನ ಕೆರಿಯರ್ ಶುರು ಆಗಿಬಿಟ್ಟಿತ್ತು ಅಲ್ಲಿ ಬಾಲಿವುಡ್ನಲ್ಲಿ. ಆದರೆ ಇದಕ್ಕಿದ್ದ ಹಾಗೇ ಅಂದರೆ 2011ರಲ್ಲಿ ಮನ್ಪ್ರೀತ್ ಬಾದಲ್ ಅವರು ಏನಿದ್ರು, ಆ ಸಮಯದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಪ್ರಕಾಶ್ ಸಿಂಗ್ ಅವರು ಬಾದಲ್ ಅವರು ಅಳಿಯಾಗಿದ್ದರು. ಅವರು ಬೇರೆಯಾಗಿ ಬಂದು ರಾಜೀನಾಮೆ ಕೊಟ್ಟು ಒಂದು ಬೇರೆ ಪಾರ್ಟಿ ಮಾಡುವಂಥ ಅಂದರೆ ಒಂದು ಮನ್ಸು ಮಾಡಿದರು. ಮತ್ತು ಅವ್ರು ಹೇಳಿದರು, ಯಾರ್ಯಾರು ಪಂಜಾಬ್ಗೋಸ್ಕರ ತಮ್ಮ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೋ ಅವರೆಲ್ಲ ನನ್ನ ಜೊತೆ ಬನ್ನಿ. ಎಲ್ಲರಿಗಿಂತ ಮುಂಚೆ ನಾನು ಹೋದೆ ಅವ್ರ ಹತ್ರ. ಸೊ ಕತ್ರೀನಾ ಕೈಫ್ ಅವ್ರನ್ನ ಬಿಟ್ಟು ಮನ್ಪ್ರೀತ್ ಬಾದಲ್ ಹತ್ರ ಬಂದ್ಬಿಟ್ರಿ. ಕೆಟ್ರಿನಾ ಕೈಫನ್ನ ಬಿಟ್ಟು ನಾನು ಪಂಜಾಬ್ ಜೊತೆ ಹೋದೆ. ಮತ್ತೆ ಭಗತ್ ಸಿಂಗ್ ಅವರ ಒಂದು ಶೇರ್ ಇದೆ, ಇಷ್ಕ್ ಕರ್ನಾ ಸಬ್ಕಾ ಪೈದಾಯಿಶಿ ಹಕ್ ಹೈ, ಇಷ್ಕ್ ಕರ್ನಾ ಸಬ್ಕಾ ಪೈದಾಯಿಶಿ ಹಕ್ ಹೈ, ಕ್ಯೂ ನಾ ಇಸ್ ಬಾರ್ ವತನ್ ಕೆ ಸರ್ಜಮೀ ಕೋ ಮೆಹಬೂಬ್ ಬನಾ ಲಿಯಾ ಜಾಯ್. ಸೊ ನೀವು ರಾಜಕೀಯಕ್ಕೆ ಬಂದಾಗ ನಿಮ್ಮ ತಂದೆಯವರೇನಿದ್ರು ಅವರು ನಿಮಗೆ ಸಪೋರ್ಟ್ ಮಾಡಿದ್ರಾ, ಇಲ್ಲ ಇದು ನಿಮ್ಮ ಇಷ್ಟದಂಗೆ ಆಗೋಯ್ತಾ? ಆವಾಗಲೂ ಅದೇ ಮಾತಾಯಿತು. ಯಾವಾಗ ನಾನು ರಾಜಕಾರಣ ಮಾಡೋಕ್ಕೆ ಶುರು ಮಾಡಿದ್ನೋ ಅವಾಗ ಹೇಳಿದ್ರು ಇದೇ ಲೈನಲ್ಲಿ ಇರುವಂತ. ಅಂದರೆ ಏನು ಅಂತಂದರೆ ಅವ್ರು ಹೇಳಿದರು, ಈ ಕೆಲಸನ ಚೆನ್ನಾಗಿದೆ, ಮೊದಲು ಅದನ್ನು ಮಾಡಬೇಡ ಅಂತ ಹೇಳ್ತಿದ್ರು. ಆವಾಗ ನಾನು ಹೇಳಿದೆ ಅವರಿಗೆ, ಜೀವನ ಇರೋದು ಒಂದೇ, ಒಲೆಯಲ್ಲಿ ಬೆಂಕಿ ಉರಿತಿರ್ಬೇಕಾದ್ರೆ ನಗುನೂ ಚೆನ್ನಾಗಿ ಅನಿಸುತ್ತೆ. ಈಗ ನನ್ನ ಮುಂದೆ, ನನ್ನ ಕಣ್ಣಿನ ಮುಂದೆನೇ ಪಂಜಾಬಿನ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ನನ್ನ ಕಣ್ಣು ಮುಂದೆನೇ ಯುವಕರೆಲ್ಲ ಡ್ರಗ್ಸ್ ಕಡೆ ಹೋಗ್ತಾ ಇದ್ದಾರೆ. ನನ್ನ ಕಣ್ಣು ಮುಂದೆನೇ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಮತ್ತು ನಾನು CDs ಮತ್ತು ಶೋಗಳನ್ನ ಮಾಡ್ಕೊಂಡು ಈ ಪ್ರಪಂಚದಿಂದ ಹೊರಟೋಗ್ತೀನಿ. ಹಾಗಾದರೆ ವ್ಯತ್ಯಾಸ ಏನಾಯ್ತು? ಆಗ ಏನಾದರೂ ಬೇರೆ ಮಾಡಲೇಬೇಕು. ಆಗ ನಾನು ಹೇಳಿದೆ, ರಾಜಕಾರಣದಲ್ಲಿ ಇದು ಮಾಡೋಕ್ಕೆ ಸಾಧ್ಯ ಆದರೆ ಹಾಗಾದರೆ ರಾಜಕೀಯಕ್ಕೆ ಹೋಗಿ ನೋಡ್ಬಿಡೋಣ. ನನ್ನ ಫೇಸ್ನ ಯಾರು ಫೇಮಸ್ ಮಾಡಿದ್ರು? ಪಂಜಾಬ್ನವರು. ನನ್ನ ಧ್ವನಿನ ಯಾರು ಫೇಮಸ್ ಮಾಡಿದ್ರು? ಪಂಜಾಬ್ನವರು. ಹಾಗಾಗಿ ನನ್ನ ಧ್ವನಿ ಮತ್ತು ಮುಖನ ನಾನು ಪಂಜಾಬ್ನವ್ರಿಗೋಸ್ಕರ ಉಪಯೋಗಿಸ್ತೀನಿ. ನೀವು ಅದನ್ನು ಮಾಡಿ ಕೂಡ ತೋರಿಸಿದ್ದೀರಾ. ನೀವು ಹೇಳಿದ ಮಾತು ನಿಜವಾಗ್ಲೂ ಚೆನ್ನಾಗಿತ್ತು. ಈಗ ಒಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶ್ನೆಗಳು ಮತ್ತು ಆರೋಪಗಳು ಮುಂದುವರಿಯುತ್ತೆ. ಸರ್, ನೀವು ನಂಗೆ ಹೇಳಿ, ನಿಮ್ಮಲ್ಲಿ ಕೆಲವು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮಲ್ಲೂ ಕೆಲವರು ರಿಲೇಟಿವ್ಸ್ ಇರ್ಬೋದು, ಅವ್ರು ಕಳೆದ 12 ವರ್ಷದಿಂದ ಎಣ್ಣೆನ ಹಗಲು ರಾತ್ರಿ ಕುಡಿತಾ ಇದ್ದಾರೆ. ಯಾರಾದರೂ ಬದುಕಿದಾರಾ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಮತ್ತು ನನ್ನ ದೇಹದಲ್ಲಿ ಯಾವ ಕಬ್ಬಿಣದ ಲಿವರ್ ಇದೆ ಹೇಳಿ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಪಂಜಾಬಿನ ಮುಖ್ಯಮಂತ್ರಿ ಭಗವಂತ್ ಮಾನ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಮೇಲೆ ಇವರು ತಮ್ಮ ಮೇಲೆ ತಾವು ಅಬ್ಸೆಸ್ಡ್ ಆಗಿದ್ದಾರೆ ಅನ್ನೋ ಆರೋಪವಿದೆ. ಭಗವಂತ್ ಅವರೇ, ನಾನು ನೋಡಿದಾಗೆ ಇತ್ತೀಚೆಗೆ ನಿಮ್ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗ್ಬಿಟ್ಟಿದೆ. ನಿಮ್ಮನ್ನ ನೀವು ಕನ್ನಡಿಲಿ ನೋಡ್ಕೊಂಡು ಹೇಳ್ತೀರಿ ಭಗವಂತ್, ಆಮೇಲೆ ಹೇಳ್ತೀರಿ ತುಸ್ಸಿ ಕಮಾಲ್ ಕಿತ್ತಾ ಮಾನ್ ಸಾಬ್. ನಾನು ಪಾರ್ಲಿಮೆಂಟಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದೀನಿ. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನನಗೆ ನಾನೇ ಸಾಬ್ ಅಂತ ಹೇಳ್ತೀನಿ. ಮಾನ್ ಸಾಬ್ ಏನಪ್ಪ? ನಿಮಗೆ ನೀವೇ ಮರ್ಯಾದೆನ ಮೊದಲು ಕೊಟ್ಕೊಳ್ಳಿ. ಯಾಕಂದರೆ ಹೊರಗಡೆಯಿಂದ ನಿಮಗೆ ಮರ್ಯಾದೆ ಬೇಕು ಅಂದ್ರೆ ಮಾಡಲೇಬೇಕು. ರಜತ್, ಇಲ್ಲೇ ನ್ಯೂಸ್ ಕೂತ್ಕೊಂಡಿದ್ದಾರಲ್ಲ, ನಾನು ಅವ್ರಿಗೂ ಹೇಳ್ಬೇಕಂತಿದ್ದೀನಿ. ಮೊಟ್ಟೆಯ ಹಣೆಬರದಲ್ಲಿ ಒಡೆಯೋದನ್ನೋದು ಬರ್ದಿದೆ. ಮೊಟ್ಟೆ ಒಡಿಲೇಬೇಕಾಗುತ್ತೆ. ಆದರೆ ಆ ಮೊಟ್ಟೆ ಒಂದು ವೇಳೆ ಹೊರಗಡೆ ಫೋರ್ಸಿಂದ ಒಡೆದೋದ್ರೆ ಆಗ ಅದರೊಳಗಿರೋ ಜೀವನ ಮುಗ್ದು ಹೋಗುತ್ತೆ. ಒಂದು ವೇಳೆ ಆ ಮೊಟ್ಟೆ ಒಳಗಡೆ ಫೋರ್ಸಿಂದ ಒಡೆದೋದ್ರೆ ಆಗ ಜೀವನ ಶುರು ಆಗುತ್ತೆ. ನೀವು ಯಾರು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹೊರಗಡೆ ಯಾರಾದರೂ ಡಿಸೈಡ್ ಮಾಡ್ತಾರಾ ನೀವು ಇದಾಗ್ಬೋದು ಅಂತ, ನೀನು ಅದಾಗ್ಬೋದು ಅಂತ, ನಿನ್ ಕೆಲ ಅದು ಮಾಡೋಕ್ಕಾಗಲ್ಲ, ನಿನ್ ಕೆಲ ಇದು ಮಾಡೋಕ್ಕಾಗತ್ತೆ ಅಂತ? ನಿನಗೆ ಎಲ್ಲ ಗೊತ್ತಿದೆ. ಎಲ್ಲದಕ್ಕಿಂತ ದೊಡ್ಡ ಜಡ್ಜು ಮತ್ತೆ ತುಂಬಾ ದೊಡ್ಡ ಕ್ರಿಟಿಕ್ಕು ನಿಮಗೆ ನೀವೇ ಆಗಿರ್ತೀರ. ನಿಮ್ಮ ಜಡ್ಜ್ ಆಗಿದ್ದವರು ನವಜೋತ್ ಸಿಂಗ್ ಸಿದ್ದು. ಹೌದು, ಸಿದ್ದೂರು ಒಂದ್ಸಲ ಹೇಳ್ತಾ ಇದ್ರು, ತಲೆಗೆ ಪೇಟ ಕಟ್ಕೊಂಡ್ಬಿಟ್ರೆ ಭಗತ್ ಸಿಂಗ್ ಆಗೋದಿಲ್ಲ ಅಂತ. ಭಗತ್ ಸಿಂಗ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು, ಆದ್ರೆ ಭಗವಂತ್ ಮಾನ್ ಅವರು ಪಂಜಾಬ್ ಅವ್ರನ್ನ ಗುಲಾಮ್ರು ಮಾಡ್ಬಿಟ್ರು ಅಂತ. ಅಲ್ಲ, ನಾನು ಯಾವಾಗ ಹೇಳಿದೆ ನಾನು ಭಗತ್ ಸಿಂಗ್ ಆಗ್ಬಿಟ್ಟಿದ್ದೀನಿ ಅಂತ? ನಾನಂತೂ ಅವರ ಪಾದದ ಧೂಳಿನ ಕಣಕ್ಕೂ ಸಮವಾಗಿಲ್ಲ. 23ನೇ ವರ್ಷದಲ್ಲೇ ಅವರು ಹುತಾತ್ಮರಾಗ್ಬಿಟ್ರು, ದೇಶಕ್ಕೆ ಪ್ರಾಣ ಕೊಟ್ಟರು. ಸೊ ನಮ್ಮ ಹಳೆ ತಲೆಮಾರಿನವ್ರನ್ನ ನಾವು ಫಾಲೋ ಅಂತೂ ಮಾಡ್ಬೋದಲ್ವಾ? ಅವ್ರ ಕನಸಲ್ಲಿ ಭಾರತ ದೇಶ ಹೇಗಿತ್ತು, ಹೇಗಾಗಬೇಕಾಗಿತ್ತು ಅಂತ
ಭಗತ್ ಸಿಂಗ್ ಜಿಯವರಿಗೆ ಯಾವತ್ತೂ ಈ ಥರದ ಚಿಂತೆ ಇರಲಿಲ್ಲ, ಈ ದೇಶ ಸ್ವತಂತ್ರ ಆಗುತ್ತೋ ಇಲ್ವೋ ಅಂತ. ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸ್ವತಂತ್ರ ಸಿಗತ್ತೆ ಅಂತ. ಆದ್ರೆ ಅವ್ರಿಗೆ ದೊಡ್ಡ ಚಿಂತೆ ಏನಿತ್ತು ಅಂತಂದ್ರೆ ಸ್ವತಂತ್ರ ಸಿಕ್ಕಿದ್ಮೇಲೆ ದೇಶ ಯಾರ ಕೈಗೆ ಹೋಗುತ್ತೆ ಅಂತ. ಆ ಚಿಂತೆ ಈಗ ನಿಜ ಆಗ್ತಾ ಇದೆ ಅಲ್ವಾ? ಈಗಲೂ 75 ವರ್ಷಗಳ ನಂತರ ನಾವು ಹೊರಗಡೆ ಬೀಜನ ನೆಡ್ತಾ ಇದ್ದೀವಿ. ಅಂಥವ್ರನ್ನ ಓಡಿಸೋದಕ್ಕೋಸ್ಕರನೇ ಭಗತ್ ಜಿ ಅಂತವರು, ಹುತಾತ್ಮ ಉಧಮ್ ಸಿಂಗ್ ನಂತವರು ಇವರು ಹೋರಾಟ ಮಾಡಿದ ಹಾಗೇನೆ ಕರ್ತಾರ್ ಸಿಂಗ್ ಸರಾಬಾ, ರಾಜ್ಗುರು ಸುಖದೇವ್, ನಮ್ಮ ಯೋಧರು ಗಲ್ಲಿಗೇರ್ಬಿಟ್ರು ಆಂಗ್ಲರನ್ನ ದೇಶದಿಂದ ಓಡಿಸೋದಕ್ಕೋಸ್ಕರ. ಇವತ್ತು ನಾವು 30-40 ಲಕ್ಷ ರೂಪಾಯಿನ ಟ್ರಾವೆಲ್ ಏಜೆಂಟ್ ಹತ್ರ ತಗೊಂಡು ನಿಂತ್ಕೊಂಡಿದ್ದೀವಿ ಆಂಗ್ಲರ ದೇಶಕ್ಕೆ ಹೋಗೋದಕ್ಕೋಸ್ಕರ. ಹಾಗಾದ್ರೆ ನಾವೇನ್ ಮಾಡಿದ್ವಿ? ಹಾಗಾದ್ರೆ ಭಗತ್ ಸಿಂಗ್ ಅವರ ಕನಸಿನ ಸ್ವಾತಂತ್ರ್ಯ ಒಂದ್ ವೇಳೆ ಅವರು ವಸಂತ ಬಣ್ಣಗಳ ಪಗಡಿ ಹಾಕ್ಕೊಂಡು ಒಂದ್ ವೇಳೆ ಎಲ್ಲಿಗಾದ್ರೂ ಹೋಗ್ತಾರೋ ಅದರಿಂದ ಯಾರಿಗಾದ್ರೂ ಏನು ತೊಂದರೆ ಆಗ್ಬಾರ್ದಲ್ವಾ? ಹಾಗೆ ನೋಡಿದ್ರೆ ಸಿದ್ದು ಸಾಹೇಬ್ರು ಕೂಡ ಸೀನಿಯರ್ ಆಗಿದ್ದಾರೆ. ನನ್ನ ಜಡ್ಜ್ ಆಗಿದ್ರು ಅವರು ಲಾಫ್ಟರ್ ಚಾಲೆಂಜಲ್ಲಿ. ಕೆಲವು ಸಲ ನನಗೆ ಅರ್ಥ ಆಗ್ತಿರ್ಲಿಲ್ಲ, ನಾನು ಅಂಥದ್ದೇನು ಹೇಳಿಬಿಟ್ಟೆ, ಇವ್ರು ನಗೋದನ್ನ ನಿಲ್ಲಿಸ್ತಾ ಇಲ್ವಲ್ಲ, ಏನು ಹೇಳಿಬಿಟ್ಟೆ ಅಂತ. ಅಂದರೆ ಅವರಿಗೆ ಅವ್ರದ್ದೇ ಆದ ಶೈಲಿ ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದ ಶೈಲಿ ಇದೆ. ಈಗ ಕಾಂಗ್ರೆಸ್ಸಲ್ಲಿದ್ದಾರೆ, ಮೊದಲು BJPಲಿದ್ರು ಅವರು. ಆದರೆ ಅದಕ್ಕಿಂತ ಮುಂಚೆ ಕಳಿದಳದಲ್ಲಿದ್ದರು ಅವರು. ಮತ್ತು ಅವ್ರದ್ದಾದ ಶೈಲಿ ಇದೆ, ಅವರೊಬ್ಬರೇ ಹುಲಿ. ಅದೇ ಮೋದಿಗೋಸ್ಕರ, ಅದೇ ಅಸಾರಾಮ್ಗೋಸ್ಕರ, ಅದೇ ಸೋನಿಯಾಗೋಸ್ಕರ, ಅದೇ ಮನಮೋಹನ್ ಸಿಂಗ್ಗೋಸ್ಕರ. ಸೊ ಕಮ್ಮಿ ಅಂದರೂ ನಾನು ಪರಿಸ್ಥಿತಿಗೆ ಅನುಗುಣವಾಗಿ ಮಾತಾಡ್ತೀನಲ್ವಾ? ಏನಂದ್ರೆ ಇವತ್ತಿ ಥರ ಮಾತಾಡಬಾರ್ದು. ಅವರಂತೂ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ, ಹೇಳ್ತಾ ಇರ್ತಾರೆ. ಆದ್ರೆ ಒಂದ್ ಸಮಯದಲ್ಲಿ ನೀವು ಹೇಳ್ತಾ ಇದ್ರಿ ನಾನು ಅವರ ಫ್ಯಾನು, ಸಿದ್ದು ಸರ್ ನನ್ನ ರೋಲ್ ಮಾಡ್ಲು ಅಂತ. ಹೌದು, ಖಂಡಿತ ಅವ್ರ ಕ್ರಿಕೆಟಿಗೆ ಫ್ಯಾನ್ ಆಗಿದ್ದೀನಿ ನಾನು. ಯಾವಾಗ ಅವರು ಓಪನರ್ ಆಗಿ ಬರ್ತಾ ಇದ್ರು ಇವತ್ತು ಇದ್ದೀನಿ. ಶ್ರೀಕಾಂತ್ ಜೊತೆಲಿ ಬರ್ತಾ ಇದ್ರು ಓಪನರ್ ಆಗಿ. ಸೊ ಅವಾಗ ಕ್ರಿಕೆಟ್ ನೋಡ್ತಾ ಇದ್ವಿ. ಸೊ ಸುದ್ದಿ ಸಾಹೇಬ್ರ ಫ್ಯಾನ್ ಆಗಿದ್ದೆ. ಹಾಗಾಗಿ ಇದರಲ್ಲೇನು ತಪ್ಪಿಲ್ವಲ್ಲ. ಆದ್ರೆ ರಾಜಕೀಯದಲ್ಲಿ ನಾನು ಕೇಳಿದಾಗೆ ಒಂದ್ಸಲ ಎಂತ ಅವಕಾಶ ಇತ್ತು ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇವ್ರನ್ನೇ ಫೇಸ್ ಮಾಡಬೇಕು ಅಂತಿದ್ರಂತೆ. ನಾನು ಖುದ್ದಾಗಿ ಒಂದು ಅರವಿಂದ್ ಜಿ ಅವ್ರ ಹತ್ರ ಮಾತುಕತೆಗೆ ಹೋಗಿದ್ದೆ. ಒಂದು ವೇಳೆ ನವಜೋತ್ ಸಿಂಗ್ ಸಿದ್ದು ಅವರು ಪಾರ್ಟಿಗೆ ಬರಬೇಕು ಅಂತಿದ್ರೆ, ಅಂದರೆ ಒಂದು ವೇಳೆ ಅವ್ರು ಹೇಳಿದ್ರೆ ನನ್ನ ಮುಖ್ಯಮಂತ್ರಿ ಮಾಡು ಅಂತಂದರೆ, ನನ್ನ ಹತ್ರ ಕೇಳೋಂಥ ಯಾವ ಅಗತ್ಯನೂ ನಿಮಗಿಲ್ಲ, ನೀವು ಮಾಡಿಬಿಡಿ, ನಾನು ಹೇಳ್ತಾ ಇದ್ದೀನಿ. ಅಂದರೆ ಅವ್ರ ಟಾಪ್ ಪೋಸ್ಟಲ್ಲಿ ಇರಲಿ, ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಕೆಳಗೆ. ನನ್ನ ಉದ್ದೇಶ ಏನು ಅಂತಂದರೆ ಪಂಜಾಬನ್ನು ಉಳಿಸೋದು ಅಷ್ಟೇ. ಪಂಜಾಬನ್ನು ಡ್ರಗ್ಸಿಂದ, ಪಂಜಾಬನ್ನು ಇದರಿಂದ ಏನು ಹೇಳ್ತೀವಿ, ನಮ್ಮ ಬ್ರೈನ್ ಡ್ರೈನ್ ಆಗ್ತಿದೆ, ಓಡೋಗ್ತಿದ್ದಾರೆ ನಮ್ಮ ಯೂತ್ಗಳು ಕೆನಡಾ ಅಮೇರಿಕಾಗೆ. ಸೊ ಇದಕ್ಕೋಸ್ಕರ ನನಗೆ ಯಾವುದೇ ರೀತಿಯ ಕುರ್ಚಿ ಇಂಪಾರ್ಟೆಂಟ್ ಆಗಿರಲಿಲ್ಲ. ಆದರೆ ಅವ್ರೇನು ಹೇಳಿದರು ಅಂತಂದರೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ನಾವೇನು ಮಾಡೋಕ್ಕಾಗತ್ತೆ? ನೋಡಿ, ನೀವು ಯಾವಾಗಲೂ ಹೇಳ್ತಿರ್ತೀರಿ ನಾನು ಪಂಜಾಬ್ನ ಬದಲಾಯಿಸೋಕೆ ಬಂದಿದ್ದೀನಿ ಅಂತ. ಸಿದ್ದೋರು ಹೇಳ್ತಾರೆ ಇವರು ಬದಲಾಯಿಸೋಕೆ ಬಂದಿಲ್ಲ ಅಂತ. 1.5 ವರ್ಷದಲ್ಲಿ ಏನೂ ಬದಲಾವಣೆನೂ ಮಾಡಿಲ್ಲ. ಭಗವಂತ ಅವರು ಅವ್ರ ಹೆಂಡತಿನ ಬದಲಾಯಿಸ್ಕೊಂಡಿದ್ದಾರೆ ಅಂತ. ನೋಡಿ, ಇದರಿಂದ ಗೊತ್ತಾಗತ್ತೆ ನೋಡಿ ಬದಲಾವಣೆ ಎಷ್ಟಾಗಿದೆ ಅಂತಂದರೆ ಯಾರೂ ಸಮಸ್ಯೆ ಬಗ್ಗೆ ಮಾತಾಡ್ತಾನೇ ಇಲ್ಲ. ನನಗೆ 2ನೇ ಮದುವೆ ಆಯಿತು, ಮತ್ತು ಅದು ಲೀಗಲ್ ಮದುವೆ ಆಗಿದೆ. ಗುರು ಗ್ರಂಥ್ ಸಾಬ್ ಅವ್ರನ್ನ ಮನೆಗೆ ಕರೆಸ್ಕೊಂಡು ಅವ್ರನ್ನ ಕೂರಿಸ್ಬಿಟ್ಟು 4 ಲಾಮ ತಗೊಂಡಿದ್ದೀವಿ. ಇದರಲ್ಲಿ ಯಾರಿಗೇನು ಸಮಸ್ಯೆ ಇದೆ ಹೇಳಿ? ಇದು ಪಂಜಾಬಿನ ಸಮಸ್ಯೆನಾ? ಸಿದ್ದು ಸಾಹೇಬರು ಹೇಳ್ತಾ ಇದ್ದಾರಲ್ವಾ, ಸಿದ್ದು ಸಾಹೇಬರು ಅಂದರೆ ಏನು ಬದಲಾವಣೆ ಆಗಿಲ್ಲ, ಪತ್ನಿ ಮಾತ್ರ ಬದಲಾಯಿಸಿದ್ದಾರೆ ಅಂತ. ಸೊ ಸಿದ್ದು ಸಾಹೇಬ್ರಿಗೆ ಇದಂತೂ ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೋಬೇಕಾಗಿತ್ತು. ಅವರಮ್ಮಂದು ಕೂಡ 2ನೇ ಮದುವೆ ಆಗಿತ್ತು. ಯಾರು ಗಾಜಿನ ಮನೇಲಿ ಇರ್ತಾರೋ ಅವರು ಬೇರೆಯವ್ರ ಮೇಲೆ ಕಲ್ಲು ಎಸಿಬಾರ್ದು. ಅಲ್ಲ, ನನ್ನ ವೈಫ್ ಏನಿದ್ದಾರೆ ಅವ್ರು ಡಾಕ್ಟರ್ ಆಗಿದ್ದಾರೆ, MBBS ಡಾಕ್ಟರ್ ಆಗಿದ್ದಾರೆ. ಅವಳು ರಾಜಕೀಯಕ್ಕೆ ಈಗ ಅಂದರೆ ಯಾವತ್ತೂ ಬಂದೇ ಇಲ್ಲ. ಸೋಷಿಯಲ್ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾಳೆ ಅವಳು. ಆದರೂ ಕೂಡ ನೀವು ಅವಳ ಬಗ್ಗೆ ಇಂಥ ಒಂದು ಕೆಳಗಿನ ಸ್ಥಾನಕ್ಕೆ ಬಂದ್ಬಿಟ್ಟು ನೀವು ಇಂಥ ಕಮೆಂಟ್ಸ್ಗಳನ್ನೆಲ್ಲ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ, ವ್ಯಕ್ತಿಗತವಾಗಿ ಚೆನ್ನಾಗಿರಲ್ಲ. ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ, ಈ ಥರ ಕಮೆಂಟ್ಗಳನ್ನ ಮಾಡಬಾರ್ದು, ಈ ಥರ ವಿಷಯಗಳನ್ನ ಪಬ್ಲಿಕ್ವರೆಗೂ ತರಬಾರ್ದು. ಇಲ್ಲ, ಅವರು ಇಂಥ ಪಿಚ್ಗಳ ಮೇಲೆ ಆಡಬೇಕು ಅಂತಿದ್ರೆ ನನ್ನ ಹತ್ರ ಕೂಡ ಅಂಥ ಶಾಟ್ ಇದೆ. ಯಾವತ್ತು ಈ ಮಾತನ್ನ ಹೇಳಿದ್ರಲ್ವಾ, ಅದರಲ್ಲಿ 80% ಜನರಿಗೆ 2ನೇವರು, ಆ 2ನೇವ್ರಿಗೆ 2ನೇವರು ಮತ್ತು ಅವ್ರ ಅಪ್ಪಂದಿರಿಗೆ 2ನೇವರು ಆಗಿದ್ರು ಕೂಡ.
ನಿಮ್ಗೆ ಎಲ್ಲರ ವಿಷಯನೂ ಪಂಜಾಬಿನ ಮುಖ್ಯಮಂತ್ರಿ ಕಣ್ರಿ ನಾನು. ಇತ್ತೀಚೆಗೆ ಅವರ ಫ್ರೆಂಡ್ಶಿಪ್ ಬಾದಲ್ ಕುಟುಂಬದವ್ರ ಜೊತೆ ಆಗ್ತಾ ಇದೆ. ಅವರು ಮಜೀತಿ ಅವ್ರಿಗೆ ಹೇಳ್ತಾ ಇದ್ರು ಏನಂದ್ರೆ ಈಗ ಅಪ್ಕೊಳ್ಳೋ ಟೈಮ್ ಬಂದಿದೆ ಅಂತ. ಅವ್ರಂತೂ ನೋಡಿ ಸಿದ್ದು ಮತ್ತೆ ಮಜೇಟಿ ಅವ್ರ ನಡುವೆ ಅಂದ್ರೆ ಒಬ್ರನ್ನೊಬ್ರು ತುಂಬಾನೇ ಬೈಕೋತಾ ಇದ್ರು, ಒಬ್ರಿಗೊಬ್ರು ವಿರುದ್ಧನೇ ಹೋರಾಡಿದ್ರು, ಮತ್ತಿಬ್ರು ಸೋತೋದ್ರು. ಗೆದ್ದಿದ್ಯಾರು? ಜೀವನ್ ಜ್ಯೋತಿ ಮೂಲಕ ಒಂದು NGO ನಡೆಸ್ತಿದ್ದಾಳೆ ನಮ್ಮೊಬ್ಳು ಹುಡುಗಿ, ಅವಳು ಗೆದ್ಲು. ಇಬ್ರು ಸೋತೋದ್ರು. ಮತ್ತೆ ಒಂದು ಫಂಕ್ಷನಲ್ಲಿ ಅವರು ಒಬ್ರಿಗೊಬ್ರು ತಪ್ಕೊಂಡ್ಬಿಟ್ರು. ಬನ್ನಿ ಅಂತ ಹೇಳ್ತಾ ಇದ್ರು. ಏನು ಹೇಳೋದು? ಆಗ ಜನಗಳು ಆಗ ನಮ್ಮನ್ನೆಲ್ಲ ಚೀಟ್ರ್ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ನಾವು ಇವರಿಂದ ಹೋಗಿ ನಾವೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ರಿಲೇಟಿವ್ಸ್ಗಳ ಜೊತೆ ನಾವು ಮಾತುಕತೆನ ನಿಲ್ಲಿಸ್ಬಿಡ್ತಾ ಇದೀವಿ. ಯಾಕಂದ್ರೆ ನಾನು ಈ ಕಡೆ ಇದ್ದೀನಿ, ಅವ್ರು ಆ ಕಡೆ ಇದ್ದಾರೆ, ಇಲ್ಲಿ ಇವರಿಬ್ಬರು ಪರಸ್ಪರ ತಪ್ಕೋತಾ ಇದ್ದಾರೆ. ಸರ್ ನೋಡಿ, ಮಾಡಬೇಕು ಅಂತಿದ್ರೆ ಒಂದು ರೀತಿಯಲ್ಲಿ ಮಾಡಿ. ಒಂದು ಶೇರ್ ಇದೆ ಗೊತ್ತಲ್ಲ, ದುಶ್ಮನಿ ಕರ್ನಿಯೇ ತೋ ಜಮ್ಕೆ ಕರೋ ಮಗರ್ ಖ್ಯಾಲ್ ಇತ್ನಾ ರಹೆ ಕಭಿ ದುಬಾರಾ ದೋಸ್ತ್ ಬನೆ ತೋ ಶರ್ಮಿಂದ ನಾ ಹೋ. ಈಗ ಇಬ್ರಿಗೂ ನಾಚಿಕೆ ಆಗಿದೆ. ಆದರೆ ಇವರಿಬ್ಬರ ಫ್ರೆಂಡ್ಶಿಪ್ ಅನ್ನೋದೇನಿದೆ ಅದು ಭಗವಂತ್ ಮಾನ್ ಅವರ ವಿರುದ್ಧವಾಗಿದೆ. ಯಾವ ರೀತಿ ಸಿದ್ದು ಅವರು ಮಾತಾಡ್ತಾರೋ ಅದೇ ರೀತಿ ಸುಖ್ಬೀರ್ ಬಾದಲ್ ಅವರು ಮಾತಾಡ್ತಾರೆ. ಸುಖ್ಬೀರ್ ಬಾದಲ್ ಅವರು ಇತ್ತೀಚೆಗೆ ಹೇಳಿದ್ರು ಈ ಚೀಫ್ ಮಿನಿಸ್ಟರ್ ದೊಡ್ಡ ಹುಚ್ಚ ಅಂತ. ಆ್ಯಕ್ಚುಲಿ ಏನು ಅಂತಂದರೆ ಏನಂದರೆ ಪ್ರಕಾಶ್ ಸಿಂಗ್ ಬಾದಲ್ ಸೋತೋದ್ರು, ಸುಖ್ಬೀರ್ ಬಾದಲ್ ಸೋತರು, ಅವ್ರ ಅಳಿಯ ಸೋತೋದ್ರು, ಅವ್ರ ಬಾಮೈದ ಸೋತೋದ್ರು, ಅವರ ರಿಲೇಟಿವ್ಸ್ ಸೋತೋದ್ರು, ಅವ್ರ ಅಳಿಯ ಸೋತೋದ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸೋತೋದ್ರು, ಚನ್ನಿ ಸೋತೋದ, ಎಲ್ಲರೂ ಸೋತೋದ್ರು. ಈಗ ಇವರಿಗೆ ಈ ಮಾತು ತಡ್ಕೊಳಕ್ ಆಗ್ತಾ ಇಲ್ಲ. ಏನಂದ್ರೆ ಈ ಟೀಚರ್ ಮಗ ಮುಖ್ಯಮಂತ್ರಿ ಹೇಗಾದ ಅಂತ. ಇದ್ರ ಅರ್ಥ ಏನು ಅಂತಂದ್ರೆ ಅವ್ರ 3.5 ಕೋಟಿ ಜನಕ್ಕೆ ಬೈತಾ ಇದ್ದಾರೆ, ಅವರೊಬ್ಬ ಹುಚ್ಚನ್ನ ಆರಿಸಿದ್ದಾರೆ ಅಂತ. ಮತ್ತೆ ಈ ಸುಖ್ಬೀರ್ ಬಾದಲ್ ಅವರೆಲ್ಲ ಯಾವ ರೀತಿ ಮಾತಾಡ್ತಾರೆ ಸರ್? ಸುಖ್ಬೀರ್ ಬಾದಲ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ದಾನೆ, ಪ್ರಕಾಶ್ ಸಿಂಗ್ ಬಾದಲ್ ಸ್ವರ್ಗೀಯರಾಗಿದ್ದಾರೆ, ಈಗ ಈ ಪ್ರಪಂಚದಲ್ಲಿ ಇಲ್ಲ. ಸುಖ್ಬೀರ್ ಬಾದಲ್ ಹೇಳ್ತಾ ಇದ್ದಾನೆ ಸ್ಟೇಜ್ ಮೇಲೆ ಒಂದ್ಸಲ ಅಲ್ಲ 2-3 ಸಲ, ನೋಡಿ ಕೂತಿದ್ದಾರೆ ಸರ್ದಾರ್ ಪ್ರಕಾಶ್ ಸಿಂಗ್ ಬಾದಲ್, ಇವ್ರು ನನಗೆ ತಂದೆ ಸಮಾನ ಅಂತ. ಬಾದಲ್ ಸಾಹೇಬ್ರಿಗೆ ನಿಂತ್ಕೊಂಡು ಹೇಳಬೇಕಾಯ್ತು ನಾನೇ ನಿನ್ನ ತಂದೆ ಅಂತ. ಸಮಾನ ಅಲ್ಲ, ನಾನೇನು ಹೇಳಿ ಸರ್? ಇದೇನಿದೆಯಲ್ಲ, ಇವ್ರೇನು ದೊಡ್ಡ ಸ್ಕೂಲಲ್ಲಿ ಓದಿದ್ದಾರೆ ಸರ್. ಈ ಪರ್ವತದ ಮೇಲಿರೋ ಸ್ಕೂಲಲ್ಲಿ ಇವರಿಗೆಲ್ಲ 100 ಮೇಲೆ ಲೆಕ್ಕ ಬರುತ್ತೆ, 100 ಕೆಳಗೆ ಬರೋದೇ ಇಲ್ಲ. ಒಂದು ವೇಳೆ ಇವರಿಗೆ 144 ಕೋಟಿ ಹೇಳಬೇಕು ಅಂತಂದ್ರೆ ಹೇಳ್ತಾರೆ 144 ಕ್ರೋರ್ಸ್ ಅಂತ. 100 ಹೇಳೋದಕ್ಕೆ ಬರುತ್ತೆ, ಆದರೆ 44 ಹೇಳೋದಕ್ಕೆ ಬರೋದಿಲ್ಲ ಇವರಿಗೆ. 44 ಅಂತ ಹೇಳೋಕೆ ಬರಲ್ಲ ಇವರಿಗೆ. ಸರ್, ಇವರು ಅಲ್ಲಿಂದ ಓದ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಪಂಜಾಬಿನ ಕಲ್ಚರ್ ಬಗ್ಗೆ ಇವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತಾರೆ. ಸಿದ್ದೋರು ಹೇಳ್ತಾರೆ ಮನ್ನ ಮಜ್ನು ಅಂತಾನೆ ಹೇಳಬೇಕು ಅಂತ. ಹೇಳ್ತಾನೆ ಇರಲಿ. ಯಾರು ಸಿದ್ದು ಸಾಹೇಬ್ರು? ಸಿದ್ದು ಸಾಹೇಬ್ರು ಯಾರು? ವಿಧಾಯಕರ? ನೀವು ಆಗೋದಕ್ಕೆ ಬಿಡ್ಲಿಲ್ವಲ್ಲ? ಅಲ್ಲ, ಸಿದ್ದು ಸಾಹೇಬ್ರು ಯಾರು ಅಂತ ಕೇಳಿದೆ. ಅವ್ರೇನು ಕಾಂಗ್ರೆಸ್ನ ಅಧಿಪತಿನ? ಇಲ್ಲ. ಹಾಗಾದ್ರೆ ಏನು? ಜಡ್ಜ್, ನಿಮ್ಮ ಗುರುಗಳು? ಇಲ್ಲ, ನಿಮ್ಮ ರೋಲ್ ಮಾಡೆಲ್. ಆಮೇಲೆ ಸೋತೋಗಿದ್ದಾರೆ ಸರ್. ಮತ್ತವರ ಇನ್ನೊಬ್ಬರು ಜೊತೆಗಾರರು ಸುಖ್ಬೀರ್ ಬಾದಲ್, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಸರ್ಕಾರನ ನಡೆಸಿದ್ದಾರೆ. ಅವ್ರು ಹೇಳೋದೇನೆಂದ್ರೆ ಭಗವಂತ್ ಮಾನ್ ಎಷ್ಟು ಕುಡಿತಾರೆ ಅಂತಂದ್ರೆ ವಾರದಲ್ಲಿ 7 ದಿನನೂ ಮಾಯ ಆಗಿರ್ತಾರೆ ಅಂತ. ಕಳೆದ 12 ವರ್ಷಗಳಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ ಭಗವಂತ್ ಮಾನ್ ಅವರು ಹಗಲು ರಾತ್ರಿ ಎಣ್ಣೆ ಹಾಕ್ಕೊಂಡು ಅದ್ರ ನಶೆಯಲ್ಲೇ ಇರ್ತಾರೆ ಅಂತ. ಸರ್, ನೀವು ನಂಗೆ ಹೇಳಿ, ನಿಮ್ಮಲ್ಲಿ ಕೆಲವು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮಲ್ಲೂ ಕೆಲವರು ರಿಲೇಟಿವ್ಸ್ ಇರ್ಬೋದು, ಅವ್ರು ಕಳೆದ 12 ವರ್ಷದಿಂದ ಈ ಎಣ್ಣೆನ ಹಗಲು ರಾತ್ರಿ ಕುಡಿತಾ ಇದ್ದಾರೆ. ಯಾರಾದರೂ ಬದುಕಿದಾರಾ? ಇಲ್ಲ ಅಲ್ವಾ? ಮತ್ ನನ್ನ ದೇಹದಲ್ಲಿ ಯಾವ ಕಬ್ಬಿಣದ ಲಿವರ್ ಇದೆ ಹೇಳಿ? ಇವ್ರ ಹತ್ರ ಯಾವಾಗ ಹೇಳೋದಕ್ಕೆ ಏನು ಇರೋದಿಲ್ವ, ಅವಾಗ ಹೇಳ್ತಾರೆ ಈ ರೀತಿ ಎಲ್ಲ. ನಾನಂತೂ ಬೆಳಿಗ್ಗೆ 6 ಗಂಟೆ ಎದ್ಬಿಟ್ಟು ಮೊದಲನೇ ಫೈಲ್ನ ತರಿಸ್ಕೋತೀನಿ. ಮತ್ತೆ ಇಷ್ಟೊಂದು ಕೆಲಸ 70 ವರ್ಷದಲ್ಲಿ ಆಗದೆ ಇರುವಂಥ ಕೆಲಸ 1.25 ವರ್ಷದಲ್ಲಿ ಮಾಡಿಬಿಟ್ಟಿದ್ದೀವಿ ನಾವು. ಪಂಜಾಬ್ನಲ್ಲಿ ವಿದ್ಯುತ್ತು 88% ಮನೆಗಳಿಗೆ ಉಚಿತವಾಗಿ ಹೋಗ್ತಾ ಇದೆ ಸರ್. ಮತ್ತು ಅದರಲ್ಲಿ ಈ ಥರನೂ ಇಲ್ಲ. ನಾವು BPL ಕಡೆನೂ ಬೇರೆ ಮಾಡಿಲ್ಲ. ಅದರಲ್ಲಿ ನಾವು ಹೇಳಿದ್ವಿ 600 ಯೂನಿಟ್ ಫ್ರೀ ಅಂತ. 2 ತಿಂಗಳಿಗೆ ಒಂದ್ಸಲ ಬಿಲ್ ಬರುತ್ತೆ. 600 ಯೂನಿಟ್ಸ್. ನಿಮ್ಮ ಮನೇಲಿ 4 AC ಇರಲಿ, ಆಗಲೂ ನಿಮ್ಮಲ್ಲಿ 600 ಯೂನಿಟ್ಗಿಂತ ಕಮ್ಮಿ ಇದ್ದರೆ ನಿಮಗೂ ಫ್ರೀನೇ ಕರೆಂಟ್ ಬಿಲ್ಲು.
ಫುಲ್ ಫ್ರೀನೇ. ಕರೆಂಟ್ ಇದೆ ನನ್ನ ಹತ್ರ ಪಂಜಾಬ್ನಲ್ಲಿ, ಹುಟ್ಟಾಕ್ಸಿದ್ದೀನಿ ನಾನು ಜಾರ್ಖಂಡ್ನಲ್ಲಿ ಪಚ್ವಾಡ ಕೋಲ್ ಮೈನ್ಸ್ ಇದೆ ಪಂಜಾಬ್ ಸರ್ಕಾರದ್ದು, 2015ರಿಂದ ಬಂದಾಗಿತ್ತದು, ಅದನ್ನು ಶುರು ಮಾಡಿಸಿದ್ದೀನಿ. ಮತ್ತೆ ಈಗ ಪ್ಯಾಡಿ ಸೀಸನ್ ಬರುತ್ತೆ, ನಾಡಿದಿಂದ ಶುರು ಆಗತ್ತದು. 52 ದಿನಗಳ ಕೋಲ್ ಬಿದ್ದಿದೆ ಸರ್ ನನ್ನ ಹತ್ರ. ಮೊದಲು ಯಾವತ್ತೂ ಇಷ್ಟೊಂದು ಕೋಲು ನಮ್ಮಲ್ಲಿ ಥರ್ಮಲ್ ಪ್ಲಾಂಟಲ್ಲಿ ಕೋಲ್ ಇರಲಿಲ್ಲ ಸರ್. ಕೇವಲ ಸುದ್ದಿ ಬರ್ತಾ ಇತ್ತು 5 ಗಂಟೆಗಳ ಕೋಲ್ ಉಳಿತು ಅಂತ, 4 ಗಂಟೆಗಳ ಕೋಲ್ ಉಳಿತು ಅಂತ. ಸರ್ ನಿಮ್ಮಲ್ಲಿ ಏನಾದರೂ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಏನಾದರೂ ಮಾಡೋದಕ್ಕೆ ಸರ್ ಅದಾಗಿ ಆಗ್ಬಿಡುತ್ತೆ ಸರ್. ನೋಡಿ, ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಇಷ್ಟು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ನಿಮಗೆ ಚಪ್ಪಾಳೆ ಸದ್ದು ಅಭ್ಯಾಸ ಆಗಿದೆ. ಇಲ್ಲಿ ರಾಜಕೀಯಕ್ಕೆ ಬಂದಮೇಲೆ ಬೈಗಳ ಶಬ್ದಗಳನ್ನು ಕೇಳಬೇಕಾಗತ್ತೆ. ನೋಡಿ, ಯಾವಾಗ ನೀವು ಸಿಸ್ಟಮ್ನ ಚೇಂಜ್ ಮಾಡೋದಕ್ಕೆ ಮಾತಾಡ್ತೀರೋ, ಯಾವುದೇ ಸಿಸ್ಟಮ್ನ ಬದಲಾಯಿಸೋ ಮಾತಾಡ್ತೀರಾ, ಆಗ ಆ ಸಿಸ್ಟಮ್ನ ಬೆನಿಫಿಷರಿ ಯಾರಾಗಿದ್ದಾರೋ, ಯಾರು ಲಾಭ ಪಡ್ಕೊಂಡಿದ್ದಾರೋ ಅವ್ರು ಬೌನ್ಸ್ ಬ್ಯಾಕ್ ಆಗ್ತಾರೆ. ಅದು ಹೇಗಾಗುತ್ತೆ, ಹೇಗೆ ಬದಲಾಯಿಸ್ತಾರೆ ಇವರು? ಹಾಗೆ ಬೈಗಳನ್ನು ಕೊಡ್ತಾರೆ ಸರ್. ನಿಮ್ಮನ್ನು ಅಪಮಾನ ಮಾಡ್ತಾರೆ, ನಿಮ್ಮ ಬಗ್ಗೆ ಹಂಗೆ ಹೇಳ್ತಾರೆ, ಏನೇನು ಹೇಳ್ತಾರೆ, ಎಲ್ಲೆಲ್ಲೋ ಏನೇನು ಹೇಳ್ತಿರ್ತಾರೆ ಸರ್. ಯಾಕಂದ್ರೆ ಅವನಲ್ಲೇ ಮುಗಿಸ್ಬೇಕು, ಅವನ್ನ ಬೆನಿಫಿಷರಿ ನಾವಾಗಿರಬೇಕು ಅಂತ. ಸೊ ಸಿಸ್ಟಮ್ ಏನಿದೆ, ಪ್ರಪಂಚದ ಮೊದಲನೇ ರೈಲ್ ಗಾಡಿ ಮತ್ತು ಪ್ರಪಂಚದ ಮೊದಲನೇ ವಿಮಾನವನ್ನು ವಿರೋಧಿಸಿದ್ರು. ಅದೇಗೆ ಗಾಳಿಯಲ್ಲಿ ಹಾರಾಡೋಕ್ಕಾಗುತ್ತೆ, ಅದು ಹೆಂಗೆ ಟ್ರೈನು ಟ್ರ್ಯಾಕ್ ಮೇಲೆ ಓಡಾಡೋಕ್ಕಾಗುತ್ತೆ ಅಂತ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಈಗ ಅವರ ಗ್ರೇಟ್ ಹಿಂದೆ ಇರೋ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೂ ಈಗ ಟಿಕೆಟ್ ಸಿಗೋದಿಲ್ಲ ಅನಿಸುತ್ತೆ, ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ. ಸೊ ಅದರಿಂದೇನು ಸಮಸ್ಯೆ ಇಲ್ಲ. ಅವಮಾನನ ಬರ್ಸೋಕ್ಕೆ ತಯಾರಾಗಿರಿ. ಅಣ್ಣಾಜಿಯವರು ಹೇಳಿದ್ದಾರೆ, ಅವಮಾನವನ್ನು ಬರ್ಸೋಕ್ಕೆ ತಯಾರಾಗಿ ರಾಜಕೀಯದಲ್ಲಿದ್ದಾಗ. ಇಲ್ಲಿ ಹೊಗಳಿಗೆ ಖಂಡಿತ ಸಿಗಲ್ಲ ನಿಮಗೆ. ಅದ್ರ ಬಗ್ಗೆ ನಾನು ನಿಮ್ಗೊಂದು ಒಳ್ಳೆ ಘಟನೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಇದ್ದ, ಅವನು ಎಲ್ಲದರಲ್ಲೂ ಏನಾದರೂ ಒಂದು ಕಡಿಮೆ ಹುಡುಕ್ತಾನೆ ಇದ್ದ. ಎಲ್ಲದರಲ್ಲೂ ತುಂಬಾನೇ ನೆಗೆಟಿವ್ ಮೈಂಡೆಡ್ ಆಗಿದ್ದ ಅವನು. ಎಲ್ಲ ವಿಷಯದಲ್ಲೂ ಏನಾದರೂ ಒಂದು ತಪ್ಪು ಹುಡುಕ್ತಾ ಇದ್ದ. ಅವ್ನ ಫ್ರೆಂಡ್ಸ್ ತುಂಬಾನೇ ಬೇಜಾರು ಮಾಡ್ಕೋತಾ ಇದ್ರು, ಎಲ್ಲದರಲ್ಲೂ ತಪ್ಪು ಹಿಡಿತಿದ್ದಾನಲ್ಲ ಇವನು ಅಂತ. ಅವ್ನ ಫ್ರೆಂಡ್ಸ್ಗಳಿಗೆ ಆಗ ಒಂದು ನಾಯಿ ಸಿಕ್ಬಿಡ್ತು. ಫ್ರೆಂಡ್ಸ್ಗಳಿಗೆ ಆ ನಾಯಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತು ಸರ್, ನೀರ್ ಮೇಲೆ ನಡೀತಾಯಿತ್ತು ಸರ್ ಹಿಂಗೇನೆ. ಆಗ ಹೇಳಿದ್ರು, ಇದ್ರಲ್ಲೇನು ತಪ್ಪು ಕಂಡಿಟ್ಟಿದ್ದಾನೆ ನೋಡೋಣ ಅಂತ. ಅವನಿಗೆ ಕರೀರಿ, ಕರೆದು ಬಿಟ್ರು. ಆವಾಗ ಹೇಳಿದ್ರು ಅವನಿಗಿದ್ ನೋಡು. ಅವರು ನಾಯಿನ ಬಿಟ್ಟರು ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಆ ನಾಯಿ ಹಾಗೆ ನೀರಿನ ಮೇಲೆ ನಡ್ಕೊಂಡು ನೇರವಾಗಿ ಆ ಕಡೆ ಹೋಗಿ ತಲುಪಿಬಿಡ್ತು. ಈಗ ಹೇಳು, ಇದ್ರ ಬಗ್ಗೆ ಏನು ಹೇಳ್ತೀಯ ಅಂತ ಕೇಳಿದ್ರು. ಅವನು ಹೇಳ್ದ, ಹಾಂ ನನಗೆ ಅರ್ಥ ಆಯಿತು, ನಾಯಿಗೆ ಈಜು ಬರಲ್ಲ ಅಂತ. ಈ ಥರ ಜನ ಇರ್ತಾರೆ ಸರ್. ಮನ್ಸಿಗೆ ಬಂದಾಗ ಮಾತಾಡ್ತಾರೆ, ಬೈಗಳನ್ನು ಕೊಡ್ತಾರೆ. ಅರವಿಂದ್ ಕೇಜ್ರಿವಾಲ್ಗೆ ಬೈತಾ ಇರ್ತಾರೆ, ಭಗವಂತ ಮಾನಿಗೆ ಬೈತಾ ಇರ್ತಾರೆ. ಬೈತಾನೆ ಇರಿ, ಏನು ಮಾಡೋಕ್ಕಾಗತ್ತೆ, ಅವ್ರು ತಪ್ಪು ಹುಡುಕ್ತಾನೆ ಇರ್ತಾರೆ. ಎಲ್ಲಾದ್ರೂ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ, ಪಬ್ಲಿಕ್ಗೋಸ್ಕರ ಕೆಲಸ ಮಾಡಬೇಕಷ್ಟೇ. ಒಂದು ಸಲ ನೀವು ಒಳ್ಳೆ ಕವಿತೆ ಒಂದನ್ನು ಹೇಳಿದ್ರಿ, ಮಾತುಕತೆ ಆಗಿದೆ. ಹಾಂ, ಮಾತುಕತೆ ಆಗಿತ್ತು. 56 ಇಂಚಿನ ಎದೆ ತೋರಿಸೋದ್ರಿಂದ ಮಾತಾಗಿತ್ತು. ಭಾರತವನ್ನು ಡಿಜಿಟಲೈಸ್ ಮಾಡೋದ್ರಿಂದ ಮಾತಾಗಿತ್ತು. ಬುಲೆಟ್ ಟ್ರೈನ್ ತರೋದ್ರಿಂದ. ಸೊ ಆ ಮಾತು ಎಲ್ಲಿಗೆ ಹೋಗಿದೆ ಈಗ? ಪ್ರಾಬ್ಲಮ್ ಏನು ಅಂತಂದ್ರೆ, ಮಾತೇ ಸಿಗ್ತಾ ಇಲ್ಲ ಈಗ. ಮಾತು ಎಲ್ಲಿ ಹೋಗಿದೆ ಅಂತ. ಮನ್ ಕಿ ಬಾತ್, ಮೋದಿಜಿಯವರ ಮನ್ ಕಿ ಬಾತ್ ಅಂತೂ ಜನರು 2 ಸಲ ನೆರವೇರಿಸ್ಬಿಟ್ರು, ಪ್ರಧಾನಮಂತ್ರಿ ಮಾಡಿದ್ರು. ಜನರ ಮಾತನ್ನು ಕೇಳಿಸ್ಕೊಳ್ಳಿ. ಯಾಕೆ ನಿಮ್ಮ ಮನಸ್ಸಿನ ಮಾತನ್ನೇ ಮಾಡ್ತಾ ಇರ್ತೀರಾ? ಜನಗಳ ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ಳಿ. ಸಿಲಿಂಡರ್ ತುಂಬಾ ದುಬಾರಿಯಾಗಿದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತು ಏನೇನಿದೆಯೋ ಅದೆಲ್ಲ ಸೇಲ್ ಆಗ್ತಾ ಹೋಗ್ತಾ ಇದೆ. ರೈಲು, ತೈಲ, ಬೇಲು. ಭಗವಂತ ಮಾನವರೇ, ನಿಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಾಗೆಲ್ಲ ನೀವು ಉಲ್ಟಾನೇ ಮಾತಾಡ್ತೀರಿ. ಸ್ಪೀಕರ್ ಚೇಂಬರಲ್ಲಿ ನಿಮ್ಮನ್ನು ಮಾತಾಡೋದಕ್ಕೆ ಅಂತ ಹೇಳಿದ್ರೆ, ಆಗ ನೀವು ಇಡೀ ಕಾಡಿನ ಕಾನೂನನ್ನೇ ಹೇಳ್ಬಿಟ್ರಿ. ಆ್ಯಕ್ಚುಲಿ ಅದು ಉಲ್ಟಾ ಆಗಿರಲ್ಲ. ನೀವೇ ಅದನ್ನು ಉಲ್ಟಾ ಮಾಡಿ ನೋಡಿದ್ರೆ ಮತ್ತೆ ನೇರವಾಗೇ ಇರುತ್ತೆ. ವಾಗ್ವಾದ ತುಂಬಾ ಆಗಿತ್ತು ಆ ಸೆಷನ್ನಲ್ಲಿ. ಆಗ ಸ್ಪೀಕರ್ ಸಾಹೇಬರು ಹೇಳಿದರು, ಭಗವಂತ್ ನೋಡಿ, ಈಗಲೂ ನಮಗೆ ಅನ್ನಿಸ್ತಾ ಇದೆ ಖುಷಿಯಾಗಿಲ್ಲ ಎಲ್ಲರೂ ಅಂತ. ಸ್ವಲ್ಪ ವಾತಾವರಣನ ತಿಳಿಯಾಗಿಸು ಅಂತ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಿಮ್ಮ ಔಷಧಿನ ಎಲ್ರಿಗೂ ಸ್ವಲ್ಪ ಕೊಡಿ ಅಂತ. ಆಗ ನಾನೇನೋ ಒಂದನ್ನು ಹೇಳಿದೆ ನೋಡಿ, ನಿಮಗೂ ಹೇಳ್ತೀನಿ ನೋಡಿ. ಈಗ ವಾತಾವರಣ ಸ್ವಲ್ಪ ತಿಳಿಯಾಗುತ್ತೆ. ಇಲೆಕ್ಷನ್ ಕಮಿಷನ್ ಯಾವತ್ತು ಕಾಡಲ್ಲಿ ಚುನಾವಣೆನ ಘೋಷಣೆ ಮಾಡ್ತೋ, ಇಲೆಕ್ಷನ್ ಕಮಿಷನ್ ಯಾವತ್ತು ಜಂಗಲಲ್ಲಿ ಚುನಾವಣೆನ ಅನೌನ್ಸ್ ಮಾಡ್ತೋ, ಚುನಾವಣೆ ಮೇಲೆ ತಮ್ಮ ವಿಚಾರಧಾರೆಗಳ ಮೇಲೆ ಇದ್ರು ಪ್ರಾಣಿಗಳು. ಹುಲಿ ಮೇಕೆಯ ಮನೆಗೆ ಹೋಯ್ತು, ತಂಗಿ ನಮಸ್ಕಾರ ಅಂತ ಹೇಳ್ತು. ಮತ್ತೆ ಹೇಳಿ ಹೇಗಿದ್ದೀರ ನೀವಂತ. ಮೇಕೆ ಹೇಳ್ತು ಎಲ್ಲರೂ ಚೆನ್ನಾಗಿದೆ ಅಂತ. ಆದ್ರೆ ನನ್ನ ಎದೆಯಲ್ಲಿ ತುಂಬಾನೇ ಗಾಬರಿ ಆಗಿಬಿಟ್ಟಿದೆ. ಹುಲಿ ನನ್ನ ಮನೆಗೆ ಬಂದು 2 ಕೈಗಳನ್ನ ಮುಗಿದುಕೊಂಡು ನಿಂತಿದೆ. ಹುಲಿ ಹೇಳ್ತು, ತಂಗಿ ನನ್ನನ್ನು ನಾಚಿಕೆ ಪಡಿಸ್ಬಿಡ. ಈಗ ನಾವು ಕಾಡಿನಲ್ಲಿ ಏಕತೆಯಿಂದ ಇದ್ಬಿಡೋಣ,
ನಿಮ್ಮವ್ರಿಗೂ ಹೇಳಿಬಿಡು ಇನ್ಮೇಲೆ ಹುಲಿ ನಿಮ್ಮವ್ರಿಗೆ ಏನು ಮಾಡೋದಿಲ್ಲ ಅಂತ. ಇವತ್ತಿಂದ ನೀವೆಲ್ಲ ಪರಿವಾರದವರು ತುಂಬಾನೇ ಖುಷಿಯಾಗಿರಬಹುದು. ಅದಕ್ಕೆ ಬರೋ ಚುನಾವಣೆಯಲ್ಲಿ ನನ್ನ ಚುನಾವಣೆ ಚಿಹ್ನೆಗೆ ಸ್ವಲ್ಪ ನೋಡಿಕೊಂಡು ಮತ ಹಾಕಿ. ಈಗ ಮುಂದಕ್ಕೆ ಹೋಗೋಣ. ಮುಂದಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಬಣ್ಣ ಬಣ್ಣಗಳ ಧ್ವಜಗಳಿಂದ ತುಂಬ ಹೋಗಿತ್ತು ಚಂಬಲ್. ಬಣ್ಣ ಬಣ್ಣಗಳ ಧ್ವಜಗಳಿಂದ ತುಂಬ ಹೋಗಿತ್ತು ಚಂಬಲ್. ಬೆಕ್ಕುಗಳು ಇಲಿಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ವು ಕಂಬಳಿ. ನರಿಗಳಿಗೆ ಹೇಳಲಾಗಿತ್ತು ಅರ್ಧ ಕಾಡು ನಿಮ್ದು ಅಂತ. ಜಡ್ಜ್ ಸಾಹೇಬ್ರೆ ಕೇಳಿಸ್ಕೊಳ್ಳಿ, ನರಿಗಳಿಗೆ ಹೇಳಲಾಗಿತ್ತು ಅರ್ಧ ಕಾಡು ನಿಮ್ದಾಗುತ್ತೆ ಅಂತ. ಗೂಬೆಗೆ ಹೇಳಲಾಗಿತ್ತು ಹೆದರ್ಕೋಬೇಡ, ದಿನವೂ ರಾತ್ರಿ ಆಗಿರುತ್ತೆ ಅಂತ. ಇಲಿಗಳಿಗೆ ಭರವಸೆ ಕೊಡಲಾಗಿತ್ತು ಹದ್ದುಗಳು ಇರೋದಿಲ್ಲ ಅಂತ. ಯಾಕಂದ್ರೆ ಹದ್ದು ಬಂದು ತನ್ನ ಕೈಯಿಂದ ಅವುಗಳನ್ನ ಎತ್ಕೊಂಡು ಹೋಗ್ತವೆ ಅಂತ. ಇಲಿಗಳಿಗೆ ಹೇಳಲಾಗಿತ್ತು ಹದ್ದುಗಳು ಇರೋದಿಲ್ಲ ಅಂತ. ಹದ್ದುಗಳಿಗೆ ಹೇಳಲಾಗಿತ್ತು ಇಲಿಗಳ ಸಪ್ಲೈ ನಿಮಗೆ ಕಮ್ಮಿ ಆಗೋದಿಲ್ಲ ಅಂತ. ಸೊ ಪೂರ್ತಿ ದಿನ ಕ್ಯಾಂಪೇನ್ ಮಾಡಿ ಹುಲಿ ತನ್ನ ಮನೆಗೆ ಬಂದ್ಬಿಡುತ್ತೆ. ಮತ್ತೆ ತನ್ನ ಹೆಂಡತಿಗೆ ಹೇಳುತ್ತೆ, ಡಾರ್ಲಿಂಗ್, ಪೂರ್ತಿ ಕಾಡಿನವ್ರಿಗೆ ನಾನು ಕಿವಿಗೆ ಹೂವು ಇಟ್ಟಿದ್ದೀನಿ ಅಂತ. ಹೆಣ್ಣುಳ್ಳಿ ಹೇಳ್ತು, ನನ್ನ ಪತಿದೇವರೇ, ನನಗೆ ಹೊರಗಡೆ ಹೋಗಬೇಕು ಅನ್ನೋ ಆಸೆ ಆಗ್ತಿದೆ ಅಂತ. ಒಂದು ಮೆತ್ತಗಿರೋ ನಾಜೂಕಾಗಿರೋ ಮೊಲನ ತಿನ್ಬೇಕು ಅನ್ನೋ ಆಸೆ ಆಗ್ತಿದೆ ಅಂತ. ಹುಲಿ ಹೇಳ್ತು, ಅಯ್ಯೋ ಭಾಗ್ಯವತಿ, ದಯವಿಟ್ಟು ನನ್ನ ಮಾತು ಕೇಳು, ಎಷ್ಟು ಬೇಕಾದರೂ ಮೊಲಗಳನ್ನು ತಿನ್ನು, ಆದರೆ ಪ್ಲೀಸ್ ಇಲೆಕ್ಷನ್ ಆದಮೇಲೆ ತಿನ್ನು, ಪ್ಲೀಸ್ ಇಲೆಕ್ಷನ್ ಆದಮೇಲೆ. ನಾನಿಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಪಬ್ಲಿಕ್ಗೆ ಮೊದಲು ಆಶ್ವಾಸನೆ ಕೊಡಲಾಗುತ್ತೆ, ಆಮೇಲೆ 5 ವರ್ಷಗಳ ತನಕ ಒಂದು ಮೊಲದ ಥರ ತಿಳ್ಕೊಳ್ಳಾಗುತ್ತೆ. ಮುಂದಿನ ಇಲೆಕ್ಷನ್ ಬರೋ ತನಕ ಪಬ್ಲಿಕ್ಗಳನ್ನ ಹರಿದು ತಿನ್ಕೋ ಅಂತ. ಈ ಟ್ಯಾಕ್ಸ್ನ ಅವ್ರ ಮೇಲೆ ಹಾಕು, ಅದನ್ನ ಇವ್ರ ಮೇಲೆ ಹಾಕು, ಎಲ್ಲ ಟ್ಯಾಕ್ಸ್ನ ಪಬ್ಲಿಕ್ ಮೇಲೆ ಯಾಕೆ ಹಾಕ್ತೀರಾ ನೀವು ಅಂತ ಹೇಳಿ. ನನಗೆ ನಿಜವಾಗ್ಲೂ ಇದು ಅರ್ಥನೇ ಆಗ್ತಿಲ್ಲ. ಅಲ್ಲ, ಲೀಡರ್ಗಳಿಗೆ ವಿದ್ಯುತ್ ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ, ಲೀಡರ್ಗಳಿಗೆ ಟೋಲ್ ಪ್ಲಾಜಾ ಎಲ್ಲ ಫ್ರೀ ಇರ್ತಂದ್ರೆ, ಅದೆಲ್ಲ ಜನಗಳಿಗೆ ಯಾಕೆ ಇರಬಾರ್ದು ಅಂತ. ಪಬ್ಲಿಕ್ ತಾನೇ ನಿಮ್ಮನ್ನ ಲೀಡರ್ ಆಗಿ ಮಾಡಿದ್ದು, ಎಲ್ಲ ಪಬ್ಲಿಕ್ನವ್ರದ್ದು ತಾನೆ. ಆದ್ರೆ ನೀವು ಸ್ವಲ್ಪ ಲೋಕತಂತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ನನ್ನ ಪಾರ್ಟಿಯ ಪ್ರಧಾನರು ಅವರು ಡಿಲ್ಲಿಯಲ್ಲಿ ಶುರು ಮಾಡಿದ್ರು. ಏನಂದ್ರೆ, ನೋಡಿ, ಮಹಿಳೆಯರಿಗೆ ಬಸ್ ಫ್ರೀ ಅಂತ, ಮೆಡಿಸಿನ್ ಫ್ರೀ ಇದೆ, ಎಜುಕೇಶನ್ ಫ್ರೀ ಅಂತ. ಸೊ ಆಗ ಹೇಳ್ತಾರೆ ಯಾರು ಈ ವಿಪಕ್ಷದಲ್ಲಿ ಇರ್ತಾರವರು, ಏನಂದ್ರೆ ಈ ಕೇಜ್ರಿವಾಲ್ ಫ್ರೀಯಲ್ಲಿ ರೇವಡಿ ಕೊಡ್ತಾ ಇದ್ದಾರೆ ಅಂತ. ಫ್ರೀಯಾಗಿ ರೇವಡಿ. ನಾನು ಹೇಳೋದು, ಓ ಹೌದಾ, 300 ಯೂನಿಟ್ ಕರೆಂಟು ಮತ್ತು ಸ್ವಲ್ಪ ಮೆಡಿಕಲ್ಲು, ಬಸ್ಸಿನ ಪ್ರಯಾಣ, ಇದೆಲ್ಲ ನಿಮಗೆ ರೇವಡಿ ಅನ್ಸಕ್ಕೆ ಶುರು ಆಯ್ತಾ ಫ್ರೀ ಕೊಟ್ಟ ತಕ್ಷಣ? ಸೊ ಎಲ್ಲರ ಮನೆಗೆ 15 ಲಕ್ಷ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಈ ಹಪ್ಪಳನ್ನ ಯಾರು ಸೇಲ್ ಮಾಡಿದ್ದು? ಅದು ನೆನಪಿಲ್ಲ. ನಾನಂತೂ ಅಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದೆ. ಸರಿ ಹೇಳಿ ಮೋದಿಜಿ, ಒಳ್ಳೆ ದಿನ ಯಾವಾಗ ಬರುತ್ತೆ ಅಂತ. ಸರಿ, ಈಗ ಜನರಲ್ಲಿ ಯಾರಾದರೂ ಪ್ರಶ್ನೆಗಳನ್ನ ಕೇಳ್ತೀರಾ? ನಾನು ನಿಮ್ದೊಂದು ಇಂಟರ್ವ್ಯೂಲ್ ಕೇಳಿದ್ದೆ, ನೀವೊಮ್ಮೆ ವಿದೇಶಕ್ಕೆ ಹೋಗ್ತಾ ಇದ್ರಿ. ಅದರಲ್ಲಿ ಏರ್ಲೈನ್ಸ್ ಕೂಡ ವಿದೇಶದ್ದು, ಅಲ್ಲಿನ ಜನರು ವಿದೇಶದವರು, ಅಲ್ಲಿ ನೀವು ಏರ್ ಹೋಸ್ಟೆಸ್ ಜೊತೆ ನಿಮ್ದೇ ಭಾಷೆ ಮಾಡ್ಕೊಂಡು ಮಾತಾಡಿದ್ರಿ. ಸೊ ಈ ಕಥೆ ಏನು ಒಂದ್ಸಲ ಹೇಳ್ತೀರಾ? ಇದ್ರ ಹೆಸರು ಕೂಡ ನೀವು ಇಟ್ಕೊಂಡ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ, ತುಂಬ ಚೆನ್ನಾಗಿರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಇದರ ರಿಸಲ್ಟೇ ಇದು. ನಾನು ಹೋಗ್ತಾ ಇದ್ದೆ ನ್ಯೂಯಾರ್ಕ್ಗೆ, ಏರ್ ಫ್ರಾನ್ಸ್ ಫ್ಲೈಟಲ್ಲಿ ಪ್ಯಾರಿಸ್ಗೆ, ಪ್ಯಾರಿಸಿಂದ ನ್ಯೂಯಾರ್ಕ್ಗೆ. ಸೊ ಪ್ಯಾರಿಸಿಂದ ನ್ಯೂಯಾರ್ಕ್ ತನಕ ಈ ಕಡೆ ನನಗೆ ಬಿಳಿಯರು ಕೂತಿದ್ರು, ಈ ಕಡೆ ಸ್ವಲ್ಪ ಕಪ್ಪಗಿರೋರು ಕೂತಿದ್ರು, ಮಧ್ಯದಲ್ಲಿ ನಾನಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, 9:30 ಗಂಟೆ ಫ್ಲೈಟ್ ಆಗಿದೆ ಇದು. ಮಾನ್ ಸಾಹೇಬ್ರೆ, 9:30 ಗಂಟೆ ನೀನು ಮಾತಾಡಲಿಲ್ಲ ಅಂತಂದರೆ ಹುಚ್ಚಾಗೋ ಸಾಧ್ಯತೆ ಕೂಡ ಇದೆ. ಏನು ಮಾತಾಡೋದು 9:30 ಗಂಟೆ ಇವ್ರ ಜೊತೆಯಲ್ಲಿ? ನೋಡೋಣ ಏನು ಮಾಡೋಣ. ಸೊ ನನ್ನ ಜೊತೆ ಕೂತಿದ್ರಲ್ಲ ಒಬ್ಬರು ಇಲ್ಲಿ, ಅವರು ಪ್ಯಾಸೆಂಜರು, ಆರ್ಟಿಸ್ಟ್ ಆಗಿದ್ರು, ಅವರು ಶೋ ಮಾಡೋಕ್ಕೆ ಹೋಗ್ತಾಯಿದ್ರು. ನಾನು ಹೇಳಿದೆ ಅವ್ರಿಗೆ, ನಾನೇನೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಏನೋ ಯೋಚನೆ ಮಾಡಿಬಿಡಿ, ನೀವು ಸುಮ್ಮನೆ ನಿಮ್ಮ ಪಾಡಿಗೆ ಮಲಗಿಬಿಡಿ ಅಷ್ಟೇ, ನಾನು ನಿಮ್ಮ ಜೊತೆ ಇಲ್ವೇ ಇಲ್ಲ ಅಂತ. ನಾನು ಬೆಲ್ ಹೊಡೆದೆ, ಏರೋಸ್ಟೆಸ್ ಬಂದ್ಲು, ಎಸ್ ಮೇ ಐ ಹೆಲ್ಪ್ ಯು. ನಾನು ನನ್ನ ಕಡೆಯಿಂದ ಒಂದು ಲ್ಯಾಂಗ್ವೇಜ್ನ ಫಾರ್ಮ್ ಮಾಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಿದೆ ಗೊತ್ತಾ? ನಾನು ಹೇಳಿದೆ, ಬಿಲ್ಬಿಸ್ತಾವಲ್ಲ, ಹಂಗಿಸ್ತಾವಲ್ಲ, ಹೊಳಿಸ್ತಾಳ, ಅಲ್ಲಿ ಇಸ್ತಲ್ಲ ಅಲ್ಲ, ಅಲ್ಲಿ ಉಸ್ತಲ್ಲ, ವಿಭಿಸ್ತಲ್ಲ, ವಿಭೂಷಿ ಹೇಳಿದ್ಲು. ಪಾಡನ್? ನಾನು ಹೇಳಿದೆ, ಹಿಂಗೆ ಸಲ ಅಲ್ಲ, ಹುಂಗಿಸ್ತಲ್ಲ, ಹರಿಸ್ತಲ್ಲ, ಹುಲುಸ್ತಲ್ಲ, ಹುವಿಸ್ತಲ್ಲ, ಹುಲುವಿಸ್ತಿ. ಅವಳು ಹೇಳಿದ್ಲು, ಸಾರಿ ಸರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಆಗ ನಾನು ಬಾಡಿ ಲ್ಯಾಂಗ್ವೇಜಲ್ಲಿ ಕೋಪ ತೋರಿಸ್ಬಿಟ್ಟೆ. ಹಿಂಬಿಲ್ ಬಿಡಿಸ್ತಾರ ಲ್ಯಾಂಗ್ವೇಜಾ, ಹೇರಾವಿಸ್ತಾ, ಹೀರಿಸ್ತಾರ, ಹಿಂಬಲ್ವಿಸ್ತಿ ಏರ್ ಇಂಡಿಯಾ, ರೂಲಾವಿಸ್ತಿ ಲುಫ್ತಾನ್ಸಿ, ಹಿಂಬಲ್ವಿಸ್ತಿ ಏರ್ ಫ್ರಾನ್ಸಿ, ರೂಲಾಬಿಸ್ತಿ ಏರ್ ಫ್ರಾನ್ಸಿ.
ಈಗ ರಜಜ್ಜಿ ಅವಳಿಗೆ ಇಷ್ಟಂತೂ ಗೊತ್ತಾಯ್ತು ನಾನು ಅವ್ರ ಏರ್ಲೈನ್ಸಿಗೆ ಬೈತಾ ಇದ್ದೀನಿ ಅಂತ. ಲುಫ್ತಾನ್ಸ್ ಅಂತ ಹೇಳಿಬಿಟ್ನಲ್ಲ ಮಧ್ಯದಲ್ಲಿ ನಾನು. ಆಗ ಹೇಳಿದ್ಲು ವೆಯ್ಟ್, ಪ್ಲೇನ್ ಕ್ಯಾಪ್ಟನ್ನ ಕರ್ಕೊಂಬಂದ್ಲು ಆಚೆಗೆ. ಕ್ಯಾಪ್ಟನ್ ಬಂದು ಹೇಳಿದೆ ಎಸ್ ಪ್ಲೀಸ್. ನಾನು ಅದೇ ಏನು ಮಾಡೋಣ, ಎಸ್ ಪ್ಲೀಸ್ ಫ್ರೀರಾ ಹೀರ ವಿಸ್ತಿರಲ್ಲ ಊರ್ಲ ವಿಸ್ತಿರಲ್ಲ ಹೂಕಿ ಅಪ್ಸೋರು. ಅವನು ಹೇಳ್ದ ಪ್ಲೀಸ್ ಕಮ್ ವಿತ್ ಮೀ. ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋದ. ನನ್ನ ಮುಖದ ಹತ್ರ ಮೈಕ್ನ ಇಟ್ಬಿಟ್ಟ, ಮುಂದಕ್ಕೆ ಕರ್ಕೊಂಡು ಹೋಗಿ ಸ್ಪೀಕ್. ನಾನು ಹೇಳಿದೆ ಬೋಲಿಲ್ಲ ಅಂಕಲಲ್ಲ ವಿಸ್ತಲಲ್ಲ ಇಂಗಿಲ್ ವಿಸ್ತಲಲ್ಲ ಬೋಲ್ಬೋಸ್ತಿ. ಆಗ ನಾನು ಮಾತಾಡೋದೆಲ್ಲ ಫ್ಲೈಟಲ್ಲಿರೋ ಎಲ್ರಿಗೂ ಕೇಳಿಸ್ಬಿಡ್ತು. ಈಗ ಅವ್ರು ಇಂಗ್ಲೀಷಲ್ಲಿ ಏನು ಅನೌನ್ಸ್ ಮಾಡ್ತಿದ್ದು ಅಂತಂದ್ರೆ, ಯಾರಿಗಾದ್ರೂ ಈ ಭಾಷೆ ಅರ್ಥ ಆಗೋದಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಲ್ಲ ಸರ್, ಈ ಥರ ಲ್ಯಾಂಗ್ವೇಜ್ ಇದ್ರೆ ತಾನೇ ಕಾಂಟ್ಯಾಕ್ಟ್ ಮಾಡೋದು. ಇದು ಇನ್ನೊಂದ್ಸಲ ಮಾತಾಡೋ ಅಂತಂದ್ರೆ ನನ್ನ ಕೈಯಲ್ಲೇ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅದು. ನಾನು ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದೆ ಫುಲ್ ಓಸ್ತಿ ಎಂಡಲ್ಲಿ, ಯಾಕಂದ್ರೆ ಅವ್ರಿಗೆ ಅನ್ಸ್ಬೇಕು ನಾನು ಒಂದೇ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ. ನನ್ನನ್ನು ಕೇಳಿದ್ರು ನಿಮ್ಮ ಸಾಮಾನು ಎಲ್ಲಿದೆಯಾ ಅಂತ, ಗಿಲ್ಗಿಸ್ತೆ ಪಿಕ್ ಇಟ್ ಅಪ್. ನನ್ನನ್ನು ಫಸ್ಟ್ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಆಹಾ, ಮೊದಲನೇ ಸಲ ಈ ಥರ ಕೂತಿದ್ದೆ ರಾಜನ್ ಥರ. ಆಹಾ, ನನ್ನ ಸೇವೆ ಶುರು ಆಗೋಯ್ತಲ್ಲಿ. ನಾನು ಏನೇನು ಕೇಳಿದ್ರು ಅದೆಲ್ಲ ಬರ್ತಾ ಹೋಗ್ತಾ ಇತ್ತಲ್ಲಿ. ಹಿಂದೆಯಿಂದ ಒಬ್ಬಳು ಏರ್ ಹೋಸ್ಟೆಸ್ ಬಂದ್ಲಲ್ಲಿ, ನನಗೊಂದು ಚೀಟಿ ಕೊಟ್ಲು. ಅವಳು ಹೇಳಿದ್ಲು ಯುವರ್ ಕೋ ಪ್ಯಾಸೆಂಜರ್ ಸೆಂಡ್ ಇಟ್ ಫಾರ್ ಯು. ಅದರಲ್ಲಿ ಪಂಜಾಬಿಯಲ್ಲಿ ಬರೆದಿತ್ತು, ಗೆಳೆಯ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗ್ಬಿಡು ಅಂತ. ನಾನು ಅದೇ ಚೀಟಿಯ ಇನ್ನೊಂದು ಬದಿಯಲ್ಲಿ ಬರೆದು ಕಳಿಸ್ದೆ, ಸಾರಿ ಇದು ನಾನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸೀಟು. ಆ ಕಡೆ ಈ ಕಡೆ ಓಡಾಡ್ತಿದ್ದ ಎಲ್ಲ ಏರ್ ಹೋಸ್ಟೆಸ್ ನನ್ನನ್ನು ಕೇಳ್ಕೊಂಡು ಹೋಗ್ತಾ ಇದ್ರು, ಆರ್ ಯು ಓಕೆ? ನಾನು ಹೇಳ್ತಿದ್ದೆ ಬಿಲ್ ಬೋಸ್ತಿ. ನೋಡಿ, ಈ ಥರ ಘಟನೆಗಳು ನಡೀತು. ನೀವು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಭಗವಂತ ಅವರ ಇನ್ನೊಂದು ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶ್ನೆಗಳು ಆರೋಪಗಳು ಮುಂದುವರಿಯುತ್ತೆ. ಭಾರತ ಒಂದು ಚಿನ್ನದ ಉಂಗುರ ಆದ್ರೆ ಪಂಜಾಬ್ ಅದರಲ್ಲಿರೋ ನಗ, ಅಂದ್ರೆ ದೇಶ ಒಂದು ಉಂಗುರ ಆದ್ರೆ ಅದರಲ್ಲಿರೋ ನಗ ಇದೆಯಲ್ಲ, ಆ ವಜ್ರ, ಅದು ಪಂಜಾಬು. तू मंगदा रही वे सूरजा कमियां दे वेड़े, तू मंगदा रही वे सूरजा कमियां दे वेड़े. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನ ನಮ್ಮ ಇವತ್ತಿನ ಅತಿಥಿ ಪಂಜಾಬಿನ ಮುಖ್ಯಮಂತ್ರಿ ಭಗವಂತ್ ಮಾನ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ರವರ ಮೇಲೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬ ಆರೋಪವಿದೆ. ನೀವು ರಾಜಕೀಯದ ಬಗ್ಗೆ ತುಂಬಾ ಮಾತುಗಳನ್ನ ಹೇಳಿದ್ರಿ. ಆದರೆ ಪಂಜಾಬ್ನಲ್ಲಿ ಏನು ರಾಜಕೀಯ ಇದೆ, ಅವ್ರು ಏನು ಹೇಳ್ತಾರೆ ಅಂದರೆ, ನೀವು 122 MLAಗಳನ್ನ MP ಗಳನ್ನ ಅಂದರೆ ಫಾರ್ಮರ್ MP ಗಳಿಗೆ ಫಾರ್ಮರ್ MLAಗಳಿಗೆ ಅವರ ಸೆಕ್ಯೂರಿಟಿ ವಿಡ್ರಾ ಮಾಡಿದಿರಂತೆ. ಸರ್, ಸೆಕ್ಯೂರಿಟಿ ಅವ್ರನ್ನ ಇಟ್ಕೊಂಡು ಇವರು ಅವ್ರ ಹತ್ರ ಸೆಕ್ಯೂರಿಟಿ ಕೆಲಸ ಅಂತೂ ಮಾಡಿಸ್ತಿರ್ಲಿಲ್ಲ. ಸೆಕ್ಯೂರಿಟಿ ಆಫೀಸರ್ಸ್ ಪಂಜಾಬ್ ಪೊಲೀಸಿಂದ ಇನ್ನೂ ತುಂಬ ಜನ ಇದಾರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ. ಅವರು ಅಲ್ಲಿ ಅವರ ಎಮ್ಮೆಗಳನ್ನ ಕಾಯ್ತಾ ಇದ್ದಾರೆ, ಅವರ ಕೋಳಿಗಳನ್ನ ಸಾಕ್ತಾ ಇದ್ದಾರೆ, ಅವ್ರ ಮನೆಗಳ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದಾರೆ, ಸೆಕ್ಯೂರಿಟಿ ತಗೊಂಡಿದ್ದಾರೆ. ಅಲ್ಲ, ಅಷ್ಟೊಂದು ಅಪಾಯ ಏನಿದೆ ನಿಮ್ಗಿಲ್ಲಿ? ಅವ್ರು ಹೇಳ್ತಾರೆ ನಮ್ಮ ಜೀವಕ್ಕೆ ಆಪತ್ತಾದ್ರೂ ಪರವಾಗಿಲ್ಲ, ಆದ್ರೆ ಮಾನ್ ಸಾಬ್ ಅವರು ಅವ್ರಿಗೆ ಮತ್ತೆ ಅವರ ಪರಿವಾರದವ್ರಿಗೆ ಅಂತ 1,000 ಆಫೀಸರ್ಸ್ ಹಾಗೂ ಆಳ್ಗಳನ್ನ ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿದ್ದಾರೆ. ಕೆಲಸ ಮಾಡಿ ಅವರಿಗೆ ಲಿಸ್ಟ್ ಕೊಡೋಕೆ ಹೇಳಿ ನನಗೆ, ಅದು ಸರಿನಾ? ಎಲ್ಲಿ 1000? ಈ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಅಷ್ಟನ್ನ ನನ್ಗಂತೂ ಅದು ಗೊತ್ತೇ ಇಲ್ಲ. ಹೇಳ್ತಾರೆ ಸಿದ್ದು ಮೂಸೇವಾಲ್ ಅವರ ಹತ್ಯೆ ಏನಕ್ಕಾಯ್ತು ಅಂದ್ರೆ ಅವರ ಸೆಕ್ಯೂರಿಟಿನ ಕಡಿಮೆ ಮಾಡಿದ್ದಕ್ಕೆ ಅದನ್ನ ಅನೌನ್ಸ್ ಕೂಡ ಮಾಡಿ ಹೇಳ್ತಾರೆ. ಯಾವ ದಿನ ಘಟನೆ ಆಯ್ತು ಆ ದಿನ ಕೂಡ ಅವ್ರ ಮನೆಯಲ್ಲಿ 2 ಜನ ಗನ್ಮನ್ ಇದ್ರು, ಅವ್ರ ಜೊತೆ ಕರ್ಕೊಂಡು ಹೋಗಿಲ್ಲ. ಅವ್ರ ಹತ್ರ ಅವರೇ ಮಾಡಿಸ್ಕೊಂಡಿರುವಂಥ ಬುಲೆಟ್ ಪ್ರೂಫ್ ಗಾಡಿ ಇತ್ತು, ಅದನ್ನು ತಗೊಂಡೋಗಿರಲಿಲ್ಲ. ಸೊ ರೀಸನ್ ಬರೀ ಇದೇ ಅಲ್ಲ. ಸಾವು ಏನಂದರೆ ಅದು ಯಾರದೇ ಆಗಿರಲಿ, ಅದು ತುಂಬ ನೋವುಂಟು ಮಾಡುತ್ತೆ. ಅವರ 29 ಏನು ಗ್ಯಾಂಗ್ಸ್ಟರ್ಸ್ ಇದ್ದಾರೋ ಅವ್ರನ್ನ ಹಿಡಿದುಬಿಟ್ರು. 3 ಜನನ ಎನ್ಕೌಂಟರ್ ಮಾಡಿದ್ರು. 3000 ಪೇಜಿನ ಅದು ಚಲನ ಪ್ರಸ್ತುತಪಡಿಸಿದ್ರು. ನಾವು ನಮ್ಮ ಕಡೆಯಿಂದ ನೋಡಿ, ನಂದು ಯಾರ ಜೊತೆನೂ ಯಾರು ಆ ಥರ ಇಲ್ಲ ಸರ್. ನನ್ನ ಜೊತೆ ಯಾರು ಮಾಫಿಯಾನ ಸಾಕ್ತಾರೋ, ಇಲ್ಲ ಯಾವುದು ಗ್ಯಾಂಗ್ಸ್ಟರ್ಗೆ ಪೊಲಿಟಿಕಲ್ SLM ಕೊಡ್ತಾರೋ, ಕೊಡ್ತಿರ್ಬೋದು ಕೆಲವರಲ್ಲಿ. ನಾವಂತೂ ಪಂಜಾಬಿನ ಜನತೆಗೋಸ್ಕರ ಕೆಲಸ ಮಾಡೋದು.
ಯಾರಾದರೂ ಹಾಂ, ಯಾರಾಗಿದ್ರೋದು? ಯಾರನ್ನ ಹಿಡಿದಿದ್ರು, ಅವ್ರನ್ನ ಯಾರು ಸಾಕ್ತಾಯಿದ್ರು ಹೇಳಿ? ಅವರು ಬೇರೆ ಪಾರ್ಟಿಯವರಾಗಿದ್ದರು, ಅವ್ರ ಕಡೆಯವರು, ಇವ್ರ ಕಡೆಯವರು, ಇವ್ರ ಕಡೆಯವರು, ಅವ್ರ ಕಡೆಯವರು. ಈಗ ಅದೆಲ್ಲ ಪಂಜಾಬಲ್ಲಿ ನಿಂತು ಹೋಗಿದೆ. ಮಾಫಿಯಾ ಸಿಸ್ಟಮ್ ಬಂದಾಗಿದೆ. ಸ್ಯಾಂಡ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಟ್ರಾನ್ಸ್ಪೋರ್ಟ್ ಮಾಫಿಯಾ ಎಲ್ಲ ಬಂದಾಗ ಹೋಗಿದೆ. ಹಾಗಾಗಿ ಇವರೆಲ್ಲ ನನಗೆ ಬೈತಾ ಇದ್ದಾರಷ್ಟೇ. ಯಾಕಂದರೆ ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ಸರ್. ಹಾಂ, ಒಂದಂತೂ ಖಂಡಿತ, ನನ್ನ ಕಣ್ಮುಂದೆ ಯಾರಾದರೂ ಪಂಜಾಬಿನ ದುಡ್ಡನ್ನ ಲೂಟಿ ಮಾಡಿದರೆ ಮತ್ತಾಗ ನನ್ನ ಹತ್ರ ಪೆನ್ ಇದ್ದರೆ ಅವ್ನ ಲೆಕ್ಕ ಬರೆಯುವಂಥ ಪೆನ್ನು, ಆ ಲೆಕ್ಕನ ಖಂಡಿತವಾಗ್ಲೂ ನಾನು ಚುಕ್ತಾ ಮಾಡ್ತೀನಿ. ನಮ್ಮ ಪಂಜಾಬಲ್ಲಿ ಒಂದು ರೂಲ್ ಇದೆ. ಏನಂದರೆ, ನೀವು ಯಾವಾಗ MLA ಆಗ್ತಿರೋ ನಿಮಗೊಂದು ಸ್ಯಾಲ್ರಿ ಸಿಗುತ್ತೆ 85,000 ಪ್ಲಸ್ ಏನು ಇನ್ಸೆಂಟಿವ್ಸ್ ಮತ್ತು ಭತ್ಯೆ ಇರುತ್ತೋ. ಒಂದು ವೇಳೆ ನೀವು MLA ಆಗಲಿಲ್ವೋ ಆಗ ನಿಮಗೆ 70,000 ರಿಂದ 75,000 ಪೆನ್ಷನ್ ಸಿಗುತ್ತೆ. ಒಂದು ವೇಳೆ ನೀವು ಮುಂದಿನ ಬಾರಿ MLA ಆದರೆ ಆಗ ಮತ್ತೆ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ಒಂದು ವೇಳೆ ನೀವು 4 ಸಲ MLA ಆದರೆ 5ನೇ ಸಲ ನಿಮಗೆ ಪಾರ್ಟಿಯವರು ಟಿಕೆಟ್ ಕೊಟ್ಟಿಲ್ಲ, ನೀವೆಲ್ಲಿ ಸೋತಿದ್ರು ಅಲ್ಲಿ, ಆಗ ನಿಮಗೆ 4 ಪೆನ್ಷನ್ಗಳು ಸಿಗುತ್ತೆ. ಅಂದರೆ 70 ಜೋಡಿಸಿದ್ರೆ 2,80,000 ಸಿಗುತ್ತೆ. ಅಂದರೆ ನೀವು ಎಷ್ಟು ಸಲ MLA ಆಗ್ತಿರೋ ನಿಮ್ಮ ಪೆನ್ಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಕೆಲವರಿಗಂತೂ ಸೋಲೋದ್ರಲ್ಲೇ ಲಾಭ ಇತ್ತು. ಗೆದ್ರೆ ಬರೀ 50 ಅಷ್ಟೇ, ಸೋತ್ರೆ 3 ಲಕ್ಷ. ಆಗ ನಾನು ಹೇಳಿದೆ, ಇದು ಯಾಕೋ ಸರಿ ಹೋಗ್ತಿಲ್ಲ. ನೀವು 2 ದಿನ ವಿಧಾಯಕರಾಗಿದ್ರು ಕೂಡ ನಿಮಗೆ ಸಿಗೋದು ಒಂದೇ ಅಂತ. ಸೊ ನಾನು ಎಲ್ರಿಗೂ ಹೇಳೋಕ್ಕೆ ಶುರು ಮಾಡಿದೆ, ಒಬ್ಬ ವಿಧಾಯಕ ಒಂದು ಪೆನ್ಷನ್, ಮತ್ತು ಯಾವುದೇ ಥರದ ಪೆನ್ಷನ್ ಕೂಡ ನಿಮ್ಗೆ ಕೊಡೋಕ್ಕಾಗಲ್ಲ. ಮತ್ತೇನು ಹೇಳ್ತೀನಿ ಅಂದ್ರೆ, ನಾನು ಇದೇನು ಗೊತ್ತಿಲ್ಲ, ಅದೇನೋ ದೊಡ್ಡದಾಗಿ ಖರೀದಿ ಮಾಡ್ತಾರೆ ಇವರೆಲ್ಲ, JV ತಗೊಂಡೆ, ಇದು ನಂದು ಅದು ನಂದು ಅಂತೆಲ್ಲ. ಅವ್ರಿಗೇನು ಹೇಳ್ತೀನಿ ಅಂತಂದರೆ, ಅದು ಎಷ್ಟು ಬೇಕಾದರೂ ನೀವು ಜೋಡಿಸಿ ಇಟ್ಕೊಂಡಿರಿ, ದುಡ್ಡು, ಚಿನ್ನ, ಐಶ್ವರ್ಯ, ಒಂದು ಮಾತನ್ನಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಮಾಧಿಗೆ ಜೇಬಂತೂ ಇರೋದೇ ಇಲ್ಲ, ಎಲ್ಲವೂ ಇಲ್ಲೇ ಉಳಿದು ಬಿಡುತ್ತೆ. ನಾನು ನಿಮ್ಮ ಮುಂದೆ ಅಂಥ ಒಂದು ಎಕ್ಸಾಂಪಲ್ ಇದ್ದೀನಿ. ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಚಿಕ್ಕದೊಂದು ಹಳ್ಳಿಯಲ್ಲಿ ಇದ್ಕೊಂಡು ಎಮ್ಮೆಗಳ ಬಾಲ ಹಿಡ್ಕೊಂಡು ಈಜೋದನ್ನ ಕಲ್ತಿ ನಾವು. ಅದು ಎಮ್ಮೆಗಳು ಕೆರೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಈಗ ಕೂಡ ಅಲ್ಲಿಗೆ ಹೋಗ್ತೀನಿ. ನಮ್ಮಮ್ಮ ಅಲ್ಲೇ ಇರೋದು, ಊರಲ್ಲಿ ಬಂದು ಹೋಗ್ತಾ ಇರ್ತಾರೆ. ಮತ್ತು ನಮ್ಮ ಅಮ್ಮನಲ್ಲಿ ಅದು ನನಗೆ ತುಂಬ ಒಳ್ಳೇದು ಅನಿಸಿದಂದರೆ, ಯಾರೋ TVಯವ್ರು ಬಂದಿದ್ದರು ನಮ್ಮಮ್ಮನ ಇಂಟರ್ವ್ಯೂ ಮಾಡೋದಕ್ಕೆ. ಊರಿನವರೆಲ್ಲ ಮನೇಲೇ ಇದ್ದರು. ಮನೇಲಿ ಒಂದು ಹಿಂದ್ಗಡೆ ಗೋಡೆ ಇತ್ತು, ಅದನ್ನು ನೋಡಿ ಹೇಳ್ತಾರೆ, ನೀವು ಮುಖ್ಯಮಂತ್ರಿ ಅವ್ರ ಅಮ್ಮ, ಮನೆ ಗೋಡೆ ನೋಡಿ ಹೇಗಿದೆ ಪರಿಸ್ಥಿತಿ, ಸ್ವಲ್ಪ ಇದನ್ನು ಸರಿ ಮಾಡಿಸ್ಕೊಳ್ಳಿ. ಆಗ ನಮ್ಮಮ್ಮ ಹೇಳಿದರು, ಹೊಸ ಮನೆ ಬೇಕಾದರೂ ಆಗಲಿ, ಭಗವಂತ ಮಾಡಲಿ, ಆದರೆ ಇಲ್ಲಿ ಒಡೆಯೋ ಕೆಲಸ ಯಾವುದೂ ಆಗೋದಿಲ್ಲ. ಯಾರಿಗೆ ಗೊತ್ತು ಯಾವ ಅದೃಷ್ಟದ ಇಟಿಗೆ ಈ ಮನೆಯಲ್ಲಿ ಕೂತಿದೆ ಅಂತ, ನನ್ನ ಮಗಂಗೆ ಇಂಥ ಉಚ್ಚ ಪದವಿ ಕೊಡಿಸಿದೆ ಅಂತ. ಆ ಇಟಿಗೆ ಮೇಲೆ ನಾನು ಸುತ್ತಿಗೆ ಬೀಳಿಸೋದಕ್ಕೆ ಇಷ್ಟಪಡೋದಿಲ್ಲ. ನಾವಂತೂ ದಿನಕ್ಕೆ 2 ಸಲ ಪ್ರಾರ್ಥನೆ ಮಾಡುವಂಥವ್ರು. ಗಾಡಿಯ ಕೆಳಗಡೆ ಯಾವುದಾದ್ರೂ ಗುಬ್ಬಚ್ಚಿ ಅಥವಾ ಪಾರಿವಾಳ ಬಂದು ಅಲ್ಲೇ ಸತ್ತೋದ್ರೆ ಅಲ್ಲೇ 2 ನಿಮಿಷ ಮೌನವ್ರತ ಮಾಡುವಂಥ ಜನರು ಎಲ್ಲರೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಭಗವಂತವ್ರೆ, ಯಾರು ಎಮ್ಮೆಯ ಬಾಲ ಹಿಡ್ಕೊಂಡು ಕೆರೆ ಕಡೆಗೆ ಹೋಗ್ತಾ ಇದ್ರೋ ಅವ್ರು ಮುಖ್ಯಮಂತ್ರಿ ಆಗೋದ್ರೆ ಅವ್ರ ತಲೆ ಕೆಟ್ಟೋಗುತ್ತೆ ಅಲ್ವಾ. ನನಗೆ ಪತ್ರಕರ್ತರು ಕೇಳಿದ್ರು, ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡು ದೊಡ್ಡದೇ ತಲೆ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ. ನಿಮ್ಮ ತಲೆ ಯಾಕೆ ಹಾಳಾಗಲಿಲ್ಲ? ನಾನು ಹೇಳಿದೆ, ಅದಕ್ಕೊಂದು ವ್ಯತ್ಯಾಸ ಇದೆ. ಅದು ಅವರಿದ್ದಾರಲ್ಲ, ಅವ್ರು ಕುರ್ಚಿ ಮೇಲೆ ಕೂತ್ಕೊಂಡು ಫೇಮಸ್ ಆಗ್ತಾರೆ. ನಾನು ಫೇಮಸ್ ಆಗಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ. ಇಂಥ ಖ್ಯಾತಿನೆಲ್ಲ ನನಗೆ 17 ವರ್ಷ ವಯಸ್ಸಾಗಿತ್ತು. ಐ ವಾಸ್ 17 years old ವೆನ್ ಐ ಬಿಕಮ್ ಎ ಬಿಗ್ ಸ್ಟಾರ್. 17 ವರ್ಷ ಆಗಿತ್ತು ನನಗೆ. +2 ಗ್ರೇಡಲ್ಲಿ ಓದ್ತಾ ಇದ್ದೆ ನಾನು. ಸೊ ದುಡ್ಡಿನ ಕಮ್ಮಿ ಇರಲಿಲ್ಲ, ಖ್ಯಾತಿ ಕಮ್ಮಿ ಇರಲಿಲ್ಲ. ಅವ್ರು ಹೇಳ್ತಾರೆ ಸ್ಟೇಜ್ ನಡೆಸೋದು ಬೇರೆ ವಿಷಯ, ಸ್ಟೇಟ್ ನಡೆಸೋದು ಬೇರೆ ವಿಷಯ ಅಂತ. ಸೊ ಸ್ಟೇಜ್ ನಡೆಸ್ತಾ ಇದ್ದೀನಲ್ಲ, ಅವ್ರು ಸ್ಟೇಟ್ ನಡೆಸಲಿ. ಅವ್ರಿಗೆ ಹೇಳಿ ಸ್ಟೇಜ್ ನಡೆಸೋದಕ್ಕೆ. ನಾನು ಸ್ಟೇಟ್ ನಡೆಸ್ತಾ ಇದ್ದೀನಿ. 29,237 ಸರ್ಕಾರಿ ನೌಕರಿನ ಕೊಡಿಸಿದ್ದೀವಿ. 582 ಆಮ್ ಆದ್ಮಿ ಕ್ಲಿನಿಕ್ ಓಪನ್ ಆಗಿದೆ. 80 ರೆಡಿ ಆಗ್ತಾ ಇದೆ. ಸ್ಕೂಲ್ ಆಫ್ ಎಮಿನಸ್ ತಯಾರಿದೆ. 15ನೇ ಆಗಸ್ಟ್ಗೆ 15 ಸ್ಕೂಲ್ ಆಫ್ ಎಮಿನಸ್ ಓಪನ್ ಆಗುತ್ತೆ. ಮತ್ತು ವಿದ್ಯುತ್ತು 80%, 88% ಮನೆಗಳಿಗೆ ಫ್ರೀಯಾಗಿ ಹೋಗ್ತಾ ಇದೆ ಸರ್. ನೋಡಿ, ಇಲ್ಲೇ ಪಂಜಾಬ್ನವ್ರು ಯಾರಾದರೂ ಇದ್ರೆ ನೀವು ಅವ್ರನ್ನ ಕೇಳಿಬಿಡ್ಬೋದು ಸರ್. ನಾನು ಪಂಜಾಬಿಲಿಂದ 200 ಕಿಲೋಮೀಟರ್ ಅಷ್ಟೇ ದೂರ. ನೀವು ಕ್ಯಾಮ್ರಾ ಕಳಿಸ್ಕೊಡಿ, ಅಲ್ಲೇ ನೀವು ಎಲ್ಲವನ್ನು ತಿಳ್ಕೊಬೋದು. ಏನಂದ್ರೆ ಕ್ಯಾಮ್ರಾ ಕಳಿಸಿದ್ರೆ ಅಲ್ಲಿ ಎಲ್ಲ ಕಡೆನೂ ಭಗವಂತ ಮಾನವರ ಫೋಟೋನೇ ಕಾಣಿಸುತ್ತೆ. ಏನೇ ಕೆಲಸ ಆಗ್ಬೇಕಾದ್ರೂ ಎಲ್ಲಕ್ಕಿಂತ ಮುಂಚೆ ಭಗವಂತ ಮಾನವರ ಫೋಟೋ. ನೀವು ತೋರ್ಸಕ್ಕಾಗದಿರೋ ಜಾಗದಲ್ಲಿ ಕೂಡ ನನ್ನ ಫೋಟೋ ಇದೆ, ಅದು ಜನಗಳ ಮನಸ್ಸಲ್ಲಿ. ಗುಂಪಲ್ಲಿ ತುಂಬ ಮುಖಗಳನ್ನ ನೋಡಿದ್ದೀವಿ, ಆದರೆ ಒಂದು ಮುಖದಿಂದ ಎಷ್ಟೊಂದು ಗುಂಪನ್ನ ಯಾವತ್ತೂ ನೋಡಿಲ್ಲ. ತುಂಬ ಪ್ರೀತಿಸ್ತಾರೆ ಜನ ಸರ್. ಇವತ್ತಿನ ಟೈಮಲ್ಲಿ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಜನ ಅಂತಂದ್ರೆ, ನಾನು ಹೋಗ್ತಾ ಇದ್ರೆ ಹೂವಿಂದ ನನ್ನ ಪಗಡಿ ತುಂಬ ಹೋಗ್ಬಿಡುತ್ತೆ, ಅಷ್ಟೊಂದು ಸುರಿಸ್ತಾರೆ. ಗಾಡಿಲಿರೋ ಹೂವನ್ನ ತೆಗೆದ್ಬಿಟ್ಟು ಕೂತ್ಕೊಳ್ಳೋದಕ್ಕೋಸ್ಕರ ಜಾಗ ಮಾಡ್ಕೋಬೇಕಾಗತ್ತೆ.
ಅಮ್ಮಂದಿರೇನಿರ್ತಾರೆ ಅವರು ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾರೆ, ಹಾರೈಸ್ತಾರೆ, ಹೆಣ್ಮಕ್ಳು ಹಾರೈಸ್ತಾರೆ. ಯುವಕರೆಲ್ಲ ಹೀಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ನನ್ನ ಜೊತೆ ಸೆಲ್ಫಿ ತಗೋತಾರೆ. ಇವತ್ತಿನ ಪ್ರಪಂಚದಲ್ಲಿ ಪೊಲಿಟಿಷಿಯನ್ ಜೊತೆ ನಾನು ನನ್ನಷ್ಟಕ್ಕೇನೆ ಯೋಚನೆ ಮಾಡ್ತೀನಿ, ಏನಪ್ಪ ಭಗವಂತ ಮಾನ್, ನೀನು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ ಏನೋ, ಈ ಜನ್ಮದಲ್ಲಿ ನಿನ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ಇಲ್ಲಾಂದ್ರೆ ಬೇರೆ ಪಾರ್ಟಿಯಲ್ಲಿ ಕೂಡ ಇದ್ದಾರೆ ಪೊಲಿಟಿಷಿಯನ್ಸು, ಅವ್ರ ಜೊತೆ ಕೈ ಮಿಲಾಯಿಸಿದ್ರೆ ಆಮೇಲೆ ಲೆಕ್ಕ ಮಾಡಬೇಕಾಗತ್ತೆ, ಬೆರಳು ಇದೆಯೋ ಇಲ್ಲ ತಗೊಂಡೋಗಿದ್ದಾರೆ ಅದನ್ನೋ ಅಂತ. ನಿಜವಾಗ್ಲೂ ಸರ್ ನೋಡಿ, ಇದರಿಂದ ಏನ್ ನೆನಪಾಯ್ತು ಅಂದ್ರೆ, ಆಗ ಬಾದಲ್ ಸಾಹೇಬ್ರ ಫೋಟೋ ಅಂಟಿಸ್ಬೇಕಾದ್ರೆ ಇಲ್ಲ ಅಮರೀಂದರ್ ಸಿಂಗ್ ಅವ್ರ ಫೋಟೋ ಅಂಟಿಸ್ಬೇಕಾದ್ರೆ ನೀವು ದುಡ್ಡು ವೇಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ರಿ. ಈಗೇನಾಗಿದೆ ಅಂದ್ರೆ ಈಗ ಕ್ಲಿನಿಕ್ ಮೇಲೂ ಕೂಡ ಭಗವಾನ್ ಮಾನ್ ಅವರ ಫೋಟೋ ಇರುತ್ತೆ. ಸರ್ ಮೊದಲನೇ ಮಾತೇನಂದ್ರೆ, ಏನಾದರೂ ಒಂದು ಒಳ್ಳೆ ಕೆಲಸ ನಡೀತಿರ್ಬೇಕಾದ್ರೆ ಅದು ಜನಗಳ ತನಕ ತಲುಪಬೇಕಲ್ವಾ? ಮತ್ತೆ ಎಲ್ಲರ ಹತ್ರ ವಾಟ್ಸಪ್ ಕೂಡ ಇರೋದಿಲ್ಲ. ಈಗ ಚಿಕ್ಕ ಊರುಗಳಿಗೆ ನಿಮ್ಮ ಮಾತನ್ನ ತಲುಪಿಸ್ಬೇಕು ಅಂದ್ರೆ ಆ ಊರ್ನವ್ರು ಎಲ್ಲಿಗೆ ಹೋಗ್ತಾರೋ, ಪಂಜಾಬಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ಅವರ ಚುನಾವಣೆ ಬಗ್ಗೆ ಗುಜರಾತ್ನವರು ನೋಡ್ಲಿ ಬಿಡಿ. ಗುಜರಾತ್ನವರು ನೋಡ್ಕೊಂಡು ಅವ್ರ ಸರ್ಕಾರಕ್ಕೆ ಹೇಳಿ, ಪಂಜಾಬ್ನಲ್ಲಿ ನೋಡಿ ಎಷ್ಟೊಂದು ಒಳ್ಳೆ ಕೆಲಸ ಆಗ್ತಿದೆಯಾ ಅಂತ. ಇಲ್ಯಾಕೆ ಮಾಡಲ್ಲ ನೀವು? ನಾನಂತೂ ಹೀಗೇನೆ ಹೇಳೋದು ಎಲ್ರಿಗೂ. ನೀವು ಯಾವಾಗಲೂ ಏನು ಹೇಳ್ತಾ ಇದ್ರಿ ಅಂದರೆ ಬ್ರೈನ್ ಡ್ರೈನ್ ಆಗ್ತಿದೆ, ನಮ್ಮ ಯುವಜನತೆ ಇಲ್ಲಿಂದ ಹೊರಗೋಗ್ತಿದ್ದಾರೆ ಅಂತ. ಆದರೆ ಈಗಲೂ ಕೂಡ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿರ್ತಾರೆ, US ಹೋಗಬೇಕು ಅಂದರೆ ಇಲ್ಲಿ ಸಂಪರ್ಕಿಸಿ, ಕೆನಡಾಗೆ ಹೋಗಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ಅಂತ. ಹೌದು, ತುಂಬ ಸಮಸ್ಯೆ ಇದೆ. ಇದು ತುಂಬ ಒಳ್ಳೆ ಪ್ರಶ್ನೆ. ಇದು ನಮ್ಮ ಯೂತ್ಗಳೇನಿದ್ದಾರೆ ಅವ್ರು ಓಡೋಗ್ತಿದ್ದಾರೆ ಇಲ್ಲಿಂದ. ಹೇಳಬೇಕಂದ್ರೆ ಸಿಸ್ಟಮ್ದು ತಪ್ಪಿದ್ದು. ಅದಕ್ಕೆ ನಾವು ಅವ್ರನ್ನ ಇಲ್ಲೇ ಇರಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಅವರಿಗೆ ಇಲ್ಲೇ ಡಿಗ್ರಿ ಸಿಗಬೇಕು, ಮತ್ತು ಆ ಡಿಗ್ರಿಗೆ ಅನುಸಾರವಾಗಿ ಅವರಿಗೆ ಕೆಲಸ ಸಿಗಬೇಕು. ಆಗ ಅವ್ರು ಎಲ್ಲಿಗೂ ಹೋಗಲ್ಲ. ವಿದೇಶಕ್ಕೆ ಹೋಗೋದು ಏನು ಚಿಕ್ಕ ಕೆಲಸ ಅಲ್ಲ ಸರ್. ಈಗ ನೀವು ಬಹುಶಃ ನೋಡ್ತಿರ್ಬೋದು, 600-700 ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರ ತಲೆ ಮೇಲೆ ಕತ್ತಿ ತೂಗಾಡ್ತಾ ಇದೆ, ಅವ್ರನ್ನ ಅಲ್ಲಿಂದ ಡಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಪ್ಪಾದ ಮಾಹಿತಿಗಳನ್ನ ಕೊಟ್ಟು ಅಲ್ಲಿ ಹೋಗಿದ್ದಾರೆ ಅವರು ಕೆನಡಾದಲ್ಲಿ. ಯಾಕೆ ಹೋಗ್ತೀರಾ ನೀವು? ಅಮ್ಮನ ಬಳೆಗಳನ್ನ ಮಾರ್ಕೊಂಡು, ಅಪ್ಪನ ಜಾಗ ಮಾರ್ಕೊಂಡು. ಅಲ್ಲಿ ಸಿಸ್ಟಮ್ ಇದೆ, ಅಲ್ಲಿ ಡಿಸಿಪ್ಲಿನ್ ಇದೆ. ನಮ್ಮಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲೇ ನೌಕರನ್ನ ಹುಟ್ಟಿಸ್ಬೇಕು ಅಂತ. ಈಗ ಇದಕ್ಕೂ ಮುಂಚೆ ಏನಾಗ್ತಿತ್ತಂದರೆ, ಪಂಜಾಬಲ್ಲಿ ಏನೇನು ಇಂಡಸ್ಟ್ರಿಯಲ್ ಇತ್ತು ಅದೆಲ್ಲ ವಾಪಸ್ ಹೊರಟೋಗ್ಬಿಡ್ತು. ಯಾವುದೇ ಇಂಡಸ್ಟ್ರಿಯಲಿಸ್ಟ್ ಬಂದರೂ ಕೂಡ ಇಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಎಲ್ಲದಕ್ಕಿಂತ ಮುಂಚೆ ಏನು ಕೇಳ್ತಿದ್ರು ಅಂದರೆ, ನನಗೆಷ್ಟು ಸಿಗುತ್ತೆ ಅಂತ. ಮೊದಲು MOU ಅವ್ರೊಂದು ಫ್ಯಾಮಿಲಿ ಜೊತೆ ಮಾಡೋಕ್ಕೆ ಬರ್ತಾಯಿದ್ರು. ಈಗ MOU 3 ಕೋಟಿ ಜನರ ಜೊತೆ ಆಗ್ತಾ ಇದೆ. ಟಾಟಾ ಅವ್ರು ಬರ್ತಾ ಇದ್ದಾರೆ, ಸೆಕೆಂಡ್ ಬಿಗ್ಗೆಸ್ಟ್ ಆಫ್ಟರ್ ಜಮ್ಶೆದ್ಪುರ್, ಲೂಧಿಯಾನದಲ್ಲಿ. ಎಷ್ಟು ಸಾವಿರ ಜನಗಳಿಗೆ ಕೆಲಸ ಸಿಗುತ್ತೆ ಹೇಳಿ? GSW ಬಂತು, ವರ್ಧಮಾನ್ ಅವ್ರು ಇದ್ದಾರೆ ನಮ್ಮ ಹತ್ರ, ಹೀರೋ ಕೂಡ ಆಲ್ರೆಡಿ ಇದೆ, ಮತ್ತು ಗೂಗಲ್ ಬರ್ತಾ ಇದೆ, ವಂಡರ್ಲಾ ಬರ್ತಾ ಇದೆ. ತುಂಬ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತಾ ಇದೆ ಪಂಜಾಬ್ಗೆ. ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಯಾಕಂದರೆ ಪಂಜಾಬ್ ಅಂತೂ ಮೊದಲನೇ ದಿವಸದಿಂದನೇ ರೋಲ್ ಮಾಡೆಲ್ ಆಗಿದೆ ಈ ದೇಶಕ್ಕೋಸ್ಕರ. ಡ್ರಗ್ ಮಾಫಿಯಾ ಅನ್ನೋದು ಪಂಜಾಬಿನ ಮೂಲೆ ಮೂಲೆನಲ್ಲೂ ನಡೀತಾ ಇದೆ, ಮತ್ತೆ ಯುವಕರು ಬೀದಿಲಿ ಡ್ರಗ್ಸ್ ತಗೋತಾ ಇದ್ದಾರೆ. ಇದನ್ನ ರೋಲ್ ಮಾಡೆಲ್ ಅಂತ ಹೇಳ್ತೀರಾ? ಈಗ ನೋಡಿ, ಇದ್ರ ಹಿಂದೆ ತುಂಬ ದೊಡ್ಡ ಕಥೆ ಇದೆ. ಯಾಕಂದರೆ ಬಾರ್ಡರ್ ಸ್ಟೇಟ್ ಇದು. ಮೊದಲು ಪಂಜಾಬ್ ಕೇವಲ ಟ್ರಾನ್ಸಿಟ್ ಸ್ಟೇಟ್ ಆಗಿತ್ತು ಡ್ರಗ್ಸ್ಗೋಸ್ಕರ. ಆ ಕಡೆಯಿಂದ ಬರ್ತಾಯಿತ್ತು ಡ್ರಗ್, ಮುಂಬೈ ಕಡೆ ಹೊರಟೋಗ್ತಾಯಿತ್ತು. ಈಗದು ಏನಾಗಿದೆ ಅಂತಂದರೆ ಕನ್ಸ್ಯೂಮಿಂಗ್ ಸ್ಟೇಟ್ ಆಗಿಬಿಟ್ಟಿದೆ. ನಮ್ಮ ಯೂತ್ತೀಗ ತುಂಬಾ ಡ್ರಗ್ಸ್ನ ಸೇವಿಸ್ತಿದ್ದಾರೆ. ಇದಕ್ಕೂ ಕಾರಣ ಅಂತಂದರೆ ನಿರುದ್ಯೋಗ. ಒಂದು ವೇಳೆ ಅವ್ರಿಗೇನಾದರೂ ಕೆಲಸ ಸಿಕ್ತು ಅಂದರೆ ಅವರು ಖಂಡಿತವಾಗ್ಲೂ ಆ ಕಡೆ ಈ ಕಡೆ ಹೋಗಲ್ಲ. ಈಗ ನಾವು ಆಟದ ಬಗ್ಗೆ ಶುರು ಮಾಡಿದ್ದೀವಿ. ಈಗ ನಾವು ಪಂಜಾಬ್ ಪೊಲೀಸ್ನಲ್ಲಿ ಭರ್ತಿ ಮಾಡೋದಕ್ಕೋಸ್ಕರ ಪ್ರತಿ ವರ್ಷ ಅನೌನ್ಸ್ಮೆಂಟ್ ಮಾಡಿದ್ದೀವಿ, 2200 ಪೋಸ್ಟ್ನ ಭರ್ತಿ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಅವ್ರು ತಯಾರಾಗಬೇಕು. ಆ ಟೈಮಲ್ಲಿ ಅವರು ತಮ್ಮ ಬಾಡಿನ ಪ್ರೀತಿಸಬೇಕು. ಅವರ ಟೈಮು ಎಲ್ಲಿ ಬೇರೆ ಕಡೆ ಹೋಗ್ತಾ ಇತ್ತು, ಅದು ಆ ಟೈಮ್ನ ನಾವು ಬೇರೆ ಕಡೆ ವೇಯಿಸಿದ್ರೆ ಅವರು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ. ಸೊ ಇದನ್ನು ಮಾಡಬೇಕು, ಸರಿ ಮಾಡಬೇಕು. ಮತ್ತು ಪಂಜಾಬ್ನ ಮತ್ತೆ ಪಂಜಾಬ್ ಮಾಡಬೇಕು ಸರ್. ಕ್ಯಾಲಿಫೋರ್ನಿಯಾ, ಲಂಡನ್, ಪ್ಯಾರಿಸ್ ಮಾಡೋ ಅಗತ್ಯ ಇಲ್ಲ ಸರ್. ನಮ್ಮ ಈ ಪಂಜಾಬ್ ಗುರುಗಳ ಪೀರ್ಗಳ ನೆಲ ಇದು ಸರ್, ಹುತಾತ್ಮರ ನೆಲ ಇದು. ನಾವು ಮತ್ತೊಮ್ಮೆ ಪಂಜಾಬ್ನ ಕಟ್ಟಬೇಕಾಗಿದೆ. ಮತ್ತು ಪಂಜಾಬ್ ಅದು ಹೇಳ್ತಾರಲ್ಲ, ಭಾರತ ಒಂದು ಚಿನ್ನದ ಉಂಗುರ ಆದರೆ ಪಂಜಾಬ್ ಅದರಲ್ಲಿರೋ ನಗ. ಅಂದರೆ ದೇಶ ಒಂದು ಉಂಗುರ ಆದರೆ ಅದರಲ್ಲಿರೋ ನಗ ಇದೆಯಲ್ಲ, ಆ ವಜ್ರ, ಅದು ಪಂಜಾಬು. ಆ ನಗದ ಹೊಳಪೇನಿತ್ತು, ಅದು ಸ್ವಲ್ಪ ಮಾಸಿದೆ, ಅದನ್ನು ಹೊಳಪಿಸ್ತೀವಿ ಸರ್. ಮತ್ತು ಪಂಜಾಬ್ ತುಂಬ ಸಲ ಬಿದ್ದಿದೆ, ಮತ್ತು ಅದೇ ಪಂಜಾಬ್ ತುಂಬ ಸಲ ಎದ್ದು ನಿಂತಿದೆ. ಸೊ ಇದು ಸುಜಿತ್ ಪಾತ್ರದಾರ್ ಅವರ ಶೇರ್ ಆಗಿದೆ. ਕੀ ਹੋਇਆ ਜੇ ਪਤਝੜ ਆਈ, ਤੂੰ ਅਗਲੀ ਰੁੱਤ ਵਿੱਚ ਯਕੀਨ ਰੱਖੀ, ਮੈਂ ਲੱਭ ਕੇ ਲਿਆਉਣਾ ਕਿਤੋਂ ਕਲਮਾ, ਤੂੰ ਫੁੱਲਾਂ ਜੋਗੀ ਜ਼ਮੀਨ ਰੱਖੀ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಭಗವಂತ ಅವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ਜਿੱਥੇ ਤੰਗ ਨਾ ਸਮਝਣ ਤੰਗੀਆਂ ਨੂੰ, ਜਿੱਥੇ ਵਾਲ ਤਰਸਦੇ ਕੰਗੀਆਂ ਨੂੰ, ਬਰਫੀ ਖੱਟਣ ਗਿਆ
खट के लियांदा गुलाब पंजाब दी हटौर वखरी पंजाबियां दी टौर वखरी वसदा रहे पंजाब पंजाबियां दी टौर वखरी हसदा रहे पंजाब पंजाबियां दी टौर वखरी ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಮೊಕದ್ದಮೆಯನ್ನು ನಡೆಸ್ತಾ ಇದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಪಂಜಾಬಿನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವ್ರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ರವರ ಮೇಲೆ ಇವರು ಕೈಗೊಂಬೆಯಂತಹ ಚೀಫ್ ಮಿನಿಸ್ಟರ್ ಎಂಬ ಆರೋಪವಿದೆ. ಮಾನ್ ಅವರೇ, ನೀವು ಕಿಂಗ್ ಆಫ್ ಕಾಮಿಡಿಯನ್ ಆಗಿದ್ರಿ, ಜನರು ನಿಮ್ಮನ್ನ ಕಿಂಗ್ ಆಫ್ ಪಂಜಾಬ್ ಮಾಡಿದ್ದಾರೆ. ಸಿಂಗ್ ಇಸ್ ಕಿಂಗ್. ಆದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಈ ಕಿಂಗ್ ಒಂದು ಕೈಗೊಂಬೆ ಅಂತ. ಇದನ್ನ ಕೇಜ್ರಿವಾಲ್ ಆಡಿಸ್ತಾರಂತೆ. ಯಾರು ಹೇಳಿದ್ನ? ರಾಹುಲ್ ಗಾಂಧಿ. ಸೊ ಪಂಜಾಬಲ್ಲಿ ರಾಹುಲ್ ಗಾಂಧಿ ಪಾರ್ಟಿ ಯಾರು ನಡೆಸ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರೇನು ಮೋಗಾದವ್ರ, ಬಟಿಂಡದವ್ರ? ನಮ್ಮದು ನ್ಯಾಷನಲ್ ಪಾರ್ಟಿ ಆಗಿದೆ. ನಮ್ಮ ಪಾರ್ಟಿಯ ಹೆಡ್ ಆಫೀಸ್ ಡಿಲ್ಲಿಯಲ್ಲಿದೆ. ಆದರೂ ಇಲ್ಲೇ ನಿರ್ಧಾರ ತಗೋತೀವಿ. ಇಲ್ಲಿಂದಾನೇ ಎಲ್ಲ ಕೂಡ ಕಾರ್ಯಕಾರಿ ಸಮಿತಿ ನಡೀತಾ ಇದೆ. ನಾನು ಭಗವಂತ್ ಮಾನ್ ಅವ್ರನ್ನ ತುಂಬಾ ಗೌರವಿಸ್ತೀನಿ, ಹಾಗೆ ರೆಸ್ಪೆಕ್ಟ್ ಕೊಡ್ತೀನಿ. ಅವರನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಪಾರ್ಟಿ ನಡೆಸೋ ಹಾಗೆ ಮಾಡ್ತಿದಾರಲ್ಲ, ಅದಾಗಬಾರ್ದು ಅಂತ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ನಡೆಸ್ಕೊಂಡು ಹೋಗ್ಲಿ ಸಾಕು ನನಗೆ. ಅಂದರೆ ದೇಶದ ರಾಜಧಾನಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್ ಇಂಡಿಯಾ, ಆ ದೇಶದ ರಾಜಧಾನಿಯಲ್ಲಿ ಈ ದೇಶದ ಎಲ್ಲದಕ್ಕಿಂತ ತುಂಬ ಹಳೆದಾದ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ 2015ರಿಂದ ಹಿಡಿದ್ರೆ ಅವ್ರದ್ದು ಎಷ್ಟು ಜನ ಎಮ್ ಎಲ್ ಎ ಇದ್ದಾರೆ ಸರ್? 0. ಎಷ್ಟು ಎಂ ಪಿಗಳಿದ್ದಾರೆ ಸರ್? 0. ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್? 0. ಈವನ್ ಅಂದರೆ ಯಾವ ಇಲಾಖೆಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಇವರ ಎಲ್ಲ ಕಾಂಗ್ರೆಸ್ನ BJP ಮನೆಗೆ ಬಂದರು, ಅಲ್ಲಿ ಎಮ್ ಎಲ್ ಎ ಯಾರಾಗಿದ್ದಾರೆ? ಅರವಿಂದ್ ಕೇಜ್ರಿವಾಲ್. ಹೊಸ ದಿಲ್ಲಿ ವಿಧಾನಸಭೆ. ಇದರ ಅರ್ಥ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ನನ್ನ ಬಗ್ಗೆ ಏನು ಹೇಳೋದು ಬಿಡಿ, ಆದರೆ ಅವರ ಮನೆಯ ನೌಕರರು ಎಲ್ಲರೂ ಕೂಡ ನಮಗೆ ಓಟ್ ಕೊಡೋದು. ಸೊ ಅವ್ರಿಗೆ ಹೇಳಿ ಅವ್ರ ಪಾರ್ಟಿನ ನಡೆಸ್ಕೊಂಡು ಹೋಗಲಿ. ಅಂದರೆ ರಾಹುಲ್ ಗಾಂಧಿ ಅವರ ಅಂದರೆ ಇದಂತೂ ಹೇಗಾಯಿತು ಅಂತಂದರೆ, ಒಬ್ಬ ಅಂಗಡಿಯವನಿದ್ದ, ಸಾಲ ಅವನಿಗೆ ಹೊರೆ ಆಗಿತ್ತು. ಜನಗಳು ತುಂಬ ಸಾಲ ಮಾಡ್ತಿದ್ರು ಅವನ ಹತ್ರ. ಅವನಿಗೆ ಇಲ್ಲ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ ಯಾರಿಗೂ. ಅವನೊಂದು ಬೋರ್ಡ್ನ ಹಾಕ್ಬಿಟ್ಟ. ಆ ಅಂಗಡಿಯವನು ಕಾಂಗ್ರೆಸ್ನವನು. ಅವನೇನು ಬೋರ್ಡ್ ಹಾಕ್ದ ಅಂತಂದರೆ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋ ತನಕ ಸಾಲ ಕೊಡಲಾಗುವುದಿಲ್ಲ. ಆಗ ಊರಿನವ್ರು ಹೇಳಿದ್ರು, ಇದರ ಅರ್ಥ ಏನಂತಂದರೆ ಜೀವನ ಪೂರ್ತಿ ಅಂತ ಹೇಳಿಬಿಡು. ಸೊ ಸರ್, ಅವ್ರು ಮೊದಲು ತಮ್ಮ ಕಾಂಗ್ರೆಸ್ ಪಾರ್ಟಿನ ಸರಿ ಮಾಡ್ಕೊಳ್ಳಿ. ಸರಿನಾ? ಕಾಂಗ್ರೆಸ್ ಕೆಲವು ಸಲ ಈ ಕಡೆ ತಿರುಗಿರುತ್ತೆ. ನಾನಂತೂ ಪಾರ್ಲಿಮೆಂಟಲ್ಲಿ ಹೇಳಿಬಿಟ್ಟಿದ್ದೆ, ದಿಲ್ಲಿಯಲ್ಲಿ ಅಮ್ಮಯ್ಯನಿದ್ದಾರೆ ತನ್ನ ಮಕ್ಕಳಿಗೆ ಪ್ರಪಂಚದ ತುಂಬ ಚಿಕ್ಕ ಸ್ಟೋರಿನ ಕೇಳಿಸ್ತಾಳೆ. ಒಂದಿತ್ತು ಕಾಂಗ್ರೆಸ್, ಅಷ್ಟೇ, ಕತೆ ಮುಗ್ದೇ ಹೋಯ್ತು. ನೀವಂತೂ ವಾಸ್ತವವಾಗಿ ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಖಾಲಿ ಮಾಡಿಸ್ಬಿಟ್ಟಿದ್ದೀರಾ. ಆದರೆ ಪಂಜಾಬ್ನಲ್ಲಿ ಈಗಲೂ ಅಕಾಲಿ ದಳ ಇದೆ. ಮತ್ತೆ ಸುಖ್ಬೀರ್ ಬಾದಲ್ ಹೇಳೋದೇನೆಂದ್ರೆ, ಮುಖ್ಯಮಂತ್ರಿ ಅವರು ಪಂಜಾಬ್ನಲ್ಲಿ ಕಡಿಮೆ ಇರ್ತಾರೆ, ಗುಜರಾತ್, ಹಿಮಾಚಲ್ ಮತ್ತು ಡೆಲ್ಲಿನಲ್ಲಿ ಅಡ್ಡಾಡ್ತಿರ್ತಾರೆ ಅಂತ. ನೋಡಿ, ಪಂಜಾಬಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಆಫೀಸಿಗೆ ಹೋಗುವಂಥ ಮನುಷ್ಯ, ಪಂಜಾಬಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಜನಗಳ ಮಧ್ಯೆ ಓಡಾಡುವಂಥ ಮುಖ್ಯಮಂತ್ರಿ, ಅದರ ಲಿಸ್ಟ್ ಏನಾದರೂ ನೀವು ತೆಗೆದುಬಿಟ್ರೆ ನೀವು ಅಲ್ಲಿ ನನ್ನ ಹೆಸರನ್ನು ನೋಡ್ತೀರಿ. 1 ವರ್ಷ ಆಗಿದೆ ಈಗ. ಇದ್ರ ಮೊದಲು ಏನಾಯಿತು, ಈ ದೊಡ್ಡ ದೊಡ್ಡ ಮನೆ ತಂದವರು, ಇಷ್ಟು ದೊಡ್ಡ ದೊಡ್ಡ ಗೋಡೆಗಳಿವೆ ಅವರ ಮನೆದು, ಇವರು ಮುಖ್ಯಮಂತ್ರಿಯಾಗಿ ಒಳಗಡೆಯಿಂದ ಬಾಗಿಲನ್ನ ಮುಚ್ಕೊಂಡು ಅದಕ್ಕೆ ಚಿಲ್ಕಾನ ಹಾಕ್ತಾಯಿದ್ರು. ಯಾಕಂದರೆ ಹೊರಗಡೆ ಇರೋ ಜನಗಳು ಯಾವತ್ತೂ ನಮ್ಮ ಹತ್ರ ಬರದೇ ಇರಲಿ ಅಂತ. ಅವ್ರಿಗೇನು ಗೊತ್ತೂ ಆಗಲಿಲ್ಲ. ನೀವು ಕೂಡ ಇದನ್ನು ಮೊದಲು ಹೇಳಿದ್ರಿ, ಏನಂದ್ರೆ ಜನಗಳು ಅವ್ರ ಮನೆಯ ಹೊರಗಡೆ ಚಿಲ್ಕಾನ ಹಾಕಿಬಿಟ್ರು, ಯಾಕಂತಂದರೆ ನೀವು ಕೂಡ ಹೊರಗಡೆ ಬರಬೇಡಿ ಅಂತ. ಸೊ ಸರ್, ಈಗ ಸುಖ್ಬೀರ್ ಬಾದಲ್ ಇವರೆಲ್ಲರ ಬಗ್ಗೆ ಮಾತಾಡೋದು, ಇದಂತೂ ಬೇರೆ ವಿಷಯ ಬಗ್ಗೆ ಮಾತಾಡ್ಬೋದು, ಅಷ್ಟೇ ಹೇಳ್ಬೋದು ನಾನಿಲ್ಲಿ. ಸರಿ, ಈಗ ನಾನು ನಿಮ್ಮ ಪಾರ್ಟಿ MLAಗಳು ಏನು ಹೇಳ್ತಾರೆ, ಮಂತ್ರಿಗಳು ಏನು ಹೇಳ್ತಾರೆ ಅಂತ ಹೇಳ್ತೀನಿ. ಭಗವಂತ್ ಮಾನ್ ಅವರು ಯಾರನ್ನ ಯಾವಾಗ ತೆಗಿತಾರೆ ಅಂತ ಯಾರಿಗೂ ಗೊತ್ತಾಗದೇ ಇಲ್ವಂತೆ. ಮತ್ತು ಇದು ಕೂಡ ಇದೆಯಲ್ಲ, ಯಾರಿಗೂ ಗೊತ್ತಿಲ್ಲ ಯಾರನ್ನ ಯಾವಾಗ ಮಂತ್ರಿ ಮಾಡ್ತೀನಿ ಅಂತ. ಇದಿದೆ ಅಂದಮೇಲೆ ಸರಿ ಬಿಡಿ, ಎಲ್ರಿಗೂ ಇಚ್ಛೆ ಅಂತೂ ಇರಲೇಬೇಕಲ್ವಾ ನಾನು ಯಾವತ್ತಾದರೂ ಮಂತ್ರಿ ಆಗಬಹುದು ಅಂತ. ಮತ್ತು ಯಾರಾದರೂ ತಪ್ಪು ಕೆಲಸ ಮಾಡಿದರೆ, ನನ್ನ ಸ್ವಂತದವರಾಗಿರಲಿ, ನನ್ನ ರಿಲೇಟಿವ್ಸ್ ಆಗಿರಲಿ, ಯಾರೇ ಆಗಿರಲಿ, ಅವ್ರನ್ನ
ಅವ್ರು ತಪ್ಪು ಕೆಲಸ ಮಾಡಿದರೆ ಅವರಿಗೂ ಶಿಕ್ಷೆ ಕೂಡ ಖಂಡಿತ ಸಿಗುತ್ತೆ. ನಾನಂತೂ ಇದನ್ನ ಹೇಳೇ ಬಿಟ್ಟಿದ್ದೀನಿ. ಒಂದು ವೇಳೆ ನಾನು 1 ವರ್ಷ ಆಯಿತು ಸರ್, ಒಂದು ವೇಳೆ ನಾನು 1 ರೂಪಾಯಿ ಆದರೂ ಸರ್ಕಾರದ್ದು ತಿಂದೆ ಅಂದರೆ, ಸರ್ಕಾರದ ಹಣದಲ್ಲಿ ದುರುಪಯೋಗ 1 ಪೈಸೆ ಆದರೂ ನಾನು ತಿಂದೆ ಅಂತಂದರೆ ಅಂದರೆ ಅದು 1 ರೂಪಾಯಿ ಅಲ್ವೇ ಅಲ್ಲ. ತಿಳ್ಕೊಳ್ಳಿ, ನಾನು ಸಲ್ಫಾಸ್ ಮಾತ್ರೆ ತಿಂದಿದ್ದೀನಿ ಅಂತ. ಇದಕ್ಕಿಂತ ಜಾಸ್ತಿ ಯಾವುದೇ ರೀತಿ ಗ್ಯಾರಂಟಿ ಯಾರು ಕೂಡ ಕೊಡಕ್ ಆಗಲ್ಲ ಇವತ್ತು. ನೋಡಿ, ಪಂಜಾಬ್ ಪರಿವಾರದಲ್ಲಿ ಅದು ಬಾದಲ್ ಪರಿವಾರ ಆಗಿರ್ಲಿ ಅಥವಾ ಅಮರಿಂದರ್ ಪರಿವಾರ ಆಗಿರ್ಲಿ, ಅವ್ರ ಮನೆಯವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಇದೇ ಅಲ್ವಾ ಎಲ್ಲದಕ್ಕಿಂತ ದುಃಖದಾಯಕ ವಿಷಯ. ಯಾಕಂದ್ರೆ ನಾನಂತೂ ಮೊದಲನೇ ನಮ್ಮ ಸ್ವಾಸ್ಥ್ಯ ಮಂತ್ರಿನ ತೆಗೆದುಬಿಟ್ಟಿದ್ದೀನಿ. ಆಮೇಲೆ MLA ಮೇಲೆ ಆರೋಪ ಬಂತು, ಅವನು ತೆಗೆದುಬಿಟ್ಟೆ. ನಾವು ಬೇರೆಯವರಿಗೆ ಕರಪ್ಷನ್ಗೋಸ್ಕರ ಹಿಡಿತೀವಿ. ಈಗ ಅಂಥವ್ರು ನಮ್ಮನೆಯಲ್ಲೇ ಇದ್ದುಬಿಟ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡಲೇಬೇಕು. ಮತ್ತು ನಮ್ಮ ಚುನಾವಣೆ ಚಿಹ್ನೆ ಕೂಡ ಪೊರ್ಕೆನೇ ಅಲ್ವಾ ಸರ್? ಅದ್ರ ಉಸಿರಿರೋ ತನಕ ಅದು ಕ್ಲೀನ್ ಅಂತೂ ಮಾಡುತ್ತೆ, ಕ್ಲೀನ್ ಮಾಡುತ್ತಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ಈ ನಮ್ಮ ಹೇಳಬೇಕು ಅಂತಂದರೆ ಒಂದೇ ಎಜೆಂಡಾ ಇರೋದು. ಅಂದರೆ ಪಬ್ಲಿಕ್ ದುಡ್ಡನ್ನ ಯಾರಾದರೂ ತಪ್ಪಾಗಿ ಬಳಸ್ಕೊಂಡ್ರೆ ನಾನು ಅದಕ್ಕೆ ಲೆಕ್ಕಪತ್ರ ಕೇಳ್ತೀನಿ. ಒಬ್ಬ ಮಂತ್ರಿನ ಹಿಡಿದೆ, ಅವನು ಕಾಂಗ್ರೆಸ್ನಲ್ಲಿದ್ದ, ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದ. ಹೋಗಿ ಅವನ ಮನೆನ ನಾವು ಹುಡ್ಕೋಕೆ ಶುರು ಮಾಡಿದ್ವಿ. ಮನೆ ತುಂಬ ಅದ್ಭುತವಾಗಿತ್ತು, ಕರಪ್ಷನ್ ದುಡ್ಡು ಬರ್ತಾ ಇತ್ತಲ್ವಾ? ದೊಡ್ಡ ದೊಡ್ಡ ಡ್ರಾಯಿಂಗ್ ರೂಮ್ಸ್, ದೊಡ್ಡ ದೊಡ್ಡ ಮಾರ್ಬಲ್ಸ್, ಶ್ಯಾಂಡ್ಲಿಯರ್ಸ್, ಒಂದು ವಸ್ತು ಈ ಥರ ಸಿಕ್ತು. ಅದನ್ನು ನೋಡಿ ನಂಗೆ ತುಂಬ ದುಃಖ ಆಯಿತು. ಮತ್ತು ನನಗೆ ಭಗತ್ ಸಿಂಗ್ ಅವರ ನೆನಪು ಬಂತು ಕೂಡ. ಅಯ್ಯೋ ಭಗತ್ ಸಿಂಗ್ ಅವರೇ, ನಮಗೆ ನಿಮ್ಮ ಮುಂದೆ ತುಂಬ ನಾಚಿಕೆ ಆಗ್ತಾ ಇದೆ. ಏನೇನು ನಡೀತಾ ಇದೆ ಇಲ್ಲಿ ಅಂದರೆ, ಒಂದು ಮನೆಯಿಂದ ನೋಟ್ ಲೆಕ್ಕ ಮಾಡೋ ಮೆಷಿನ್ ಸಿಕ್ತು. ನೋಟ್ ಲೆಕ್ಕ ಮಾಡೋ ಮೆಷಿನು ಮನೇಲಿ ಏನು ಮಾಡ್ತಿತ್ತು ಅಂತ? ಬ್ಯಾಂಕಲ್ಲಿ ಇರಬೇಕಲ್ವ ಅದು? ನಿಮ್ಮನೇಲಿ ಯಾವುದಾದ್ರೂ ನೋಟ್ ಲೆಕ್ಕ ಮಾಡೋಂಥ ಮೆಷಿನ್ ಇದೆಯೇನು? ನೋಟೇ ಇಲ್ಲ ಅಂದಮೇಲೆ ಮೆಷಿನ್ ಇಟ್ಕೊಂಡು ಏನು ಮಾಡೋದು? ಸೊ ನೋಟ್ ಲೆಕ್ಕ ಮಾಡುವಂಥ ಮೆಷಿನ್ ಒಬ್ಬ ಮಂತ್ರಿ ಮನೇಲಿ ಏನು ಮಾಡ್ತಿತ್ತು ಸರ್? ಇದ್ರ ಅರ್ಥ ಏನು ಅಂದರೆ, ದಿನ ಅವ್ನ ಮನೆಗೆ ಅಷ್ಟೊಂದು ಹಣ ಬರ್ತಾ ಇತ್ತು. ಅದಕ್ಕೆ ಅವ್ರ ಮನೆಯವರು ಕೂಡ ಹೇಳಿದರು, ನಮ್ಮ ಕೈ ಲೆಕ್ಕ ಮಾಡೋಕ್ಕಾಗಲ್ಲ, ಮೆಷಿನ್ ತರಿಸ್ಬಿಡಿ ಅಂತ. ಅಲ್ಲ, ಇಷ್ಟೊಂದು ಲೂಟಿ ಮಾಡಿ ಎಲ್ಲಿಗೆ ಹೋಗ್ತೀರಿ ಅಂತ? ಇಷ್ಟೊಂದು ದೊಡ್ಡ ಬಂಗ್ಲೆ ಮಾಡ್ಕೊಂಡಿದೆ, ಇರೋದೆಲ್ಲಿ? ಇಷ್ಟೊಂದು ಚಿಕ್ಕ ಕೋಣೆಯಲ್ಲಿ ನೋಡಿ, ಇಷ್ಟ ದೊಡ್ಡ ಕೋಣೆಯಲ್ಲಿ, ಜೈಲಲ್ಲಿ. ನಾನಂತೂ ದಿನ ಇದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳೋದು, ಪರಮಾತ್ಮ ನನ್ನ ಕೈಲಂತ ಯಾವುದೋ ಒಂದು ತಪ್ಪು ತೀರ್ಮಾನ ಮಾಡಿಸ್ಬೇಡ. ಅದರಿಂದ ಯಾವುದೋ ಬಡವರ ಮನೆ ಒಲೆ ಆರು ಹೋಗುವಂಥದ್ದು. ನನ್ನಿಂದ ಇಂಥ ತೀರ್ಮಾನಗಳನ್ನ ಖಂಡಿತ ಮಾಡಿಸು. ಅದರಿಂದ ಮನೆಗಳಲ್ಲಿ ಸಂತೋಷ ತುಂಬಲಿ. ಆಮೇಲೆ ಪಂಜಾಬ್ ಮತ್ತೆ ನಗ್ತಾ ಹಾಡ್ತಾ ಕುಣಿತಾ ಭಂಗಡ ಆಡುವಂಥ ಪಂಜಾಬ್ ಮತ್ತೊಮ್ಮೆ ಆಗಲಿ ಅಂತ. ಜನರು ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಫೈನಲ್ ರೌಂಡ್. ಸರ್, ನಾನು ನೀವು ಹಾಡೋದನ್ನ ತುಂಬಾನೇ ಕೇಳಿದ್ದೀನಿ. ಸೊ ದಯವಿಟ್ಟು ಈಗ ಒಂದು ಹಾಡು ಹೇಳ್ತೀರಾ? ಸಂತ್ರಂ ಉದಾಸಿ ನಮ್ಮ ತುಂಬ ದೊಡ್ಡ ಶಾಯರ್ ಆಗಿದ್ದಾರೆ. ಸೊ ಅದನ್ನು ನಾನೀಗ ನಿಮ್ಮ ಮುಂದೆ ತುಂಬ ಸಮಯ ಆಗಿದೆ ಹಾಡಿ, ಆದರೂ ಪರವಾಗಿಲ್ಲ, ನೀವು ಕೇಳ್ಕೊತಾ ಇದ್ದೀರ ಅಂದಮೇಲೆ ನಾನು ಹಾಡ್ತೀನಿ. ਮਾਂ ਧਰਤੀਏ ਤੇਰੀ ਗੋਦ ਨੂੰ ਚੰਨ ਹੋਰ ਬਥੇਰੇ ਨੀ ਮਾਂ ਧਰਤੀਏ ਤੇਰੀ ਗੋਦ ਨੂੰ ਚੰਨ ਹੋਰ ਬਥੇਰੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ਕਮੀਆਂ ਦੇ ਵੇੜੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ਕਮੀਆਂ ਦੇ ਵੇੜੇ ਜਿੱਥੇ ਤੰਗ ਨਾ ਸਮਝਣ ਤੰਗੀਆਂ ਨੂੰ ਜਿੱਥੇ ਵਾਲ ਤਰਸਦੇ ਕੰਗੀਆਂ ਨੂੰ ਜਿੱਥੇ ਮਿਲਣ ਅੰਗੂਠੇ ਸੰਗੀਆਂ ਨੂੰ ਨੱਕ ਵਗਦੇ ਅੱਖਾਂ ਚੁੰਨੀਆਂ ਤੇ ਦੰਦ ਕਰੇੜੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ਕਮੀਆਂ ਦੇ ਵੇੜੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ਕਮੀਆਂ ਦੇ ਵੇੜੇ ਜਿੱਥੇ ਜੰਮਦਾ ਬੰਦਾ ਸੀਰੀਏ ਟਕਿਆਂ ਦੀ ਮੀਰੀ ਪੀਰੀਏ ਜਿੱਥੇ ਕਰਜੇ ਹੇਠ ਪੰਜੀਰੀਏ ਬਾਪੂ ਦੇ ਕਰਜ਼ ਦੇ ਸੂਦ ਪੁੱਤ ਜੰਮਦੇ ਜਿਹੜੇ ਧੀਆਂ ਹੌਂਕੇ ਭਰਦੀਆਂ ਅਸਮਾਨ ਜੁਡੇਰੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ਕਮੀਆਂ ਦੇ ਵੇੜੇ ਤੂੰ ਮੰਗਦਾ ਰਹੀਂ ਵੇ ਸੂਰਜਾ ಕಮ್ಮಿಯಾಂ ದೇ ವೇಳೆ. ಭಗವಂತ್ ಅವರೇ, ಇವತ್ತು ಆಪ್ಕೆ ಅದಾಲತ್ನಲ್ಲಿ ನಾವು ನಿಮ್ಮ ಎಷ್ಟೋ ರೂಪಗಳನ್ನು ನೋಡಿದ್ವಿ. ನಿಮ್ಮ ಕಾಮಿಡಿಯನ್ನ ರೂಪ, ನಿಮ್ಮ ಪೊಲಿಟಿಷಿಯನ್ನ ರೂಪ, ಮತ್ತು ಈಗ ಇದು ಸಿಂಗರ್ನ ರೂಪ, ಮತ್ತು ನಿಮ್ಮ ಕವಿಯ ರೂಪ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿರೋದೇನು ಅಂದರೆ, ಒಂದು ಮನಸ್ಸು ಪಂಜಾಬಿನ ಪ್ರಜೆಗಳ ಬಗ್ಗೆ ಯೋಚನೆ ಮಾಡುತ್ತೆ. ಸರಿ, ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇಂದಿನ ಜಡ್ಜ್, ಹೆಸರಾಂತ ಸಿಂಗರ್, ಪಂಜಾಬ್ನ ಒಬ್ಬ ದೊಡ್ಡ ಸ್ಟಾರ್ ಜಸ್ಬೀರ್ ಜಸ್ಸಿ ಅವರು ಕೊಡುವಂತ ಈ ಮೊಕದ್ದಮೆಯ ತೀರ್ಪನ್ನ. ಜನಗಳನ್ನ ಯಾವಾಗಲೂ ಹೇಳ್ತಿರೋದನ್ನ ಕೇಳಿದ್ದೀನಿ, ಜೀವಂತವಾಗಿದ್ರೆ ಮತ್ತೆ ಸಿಗೋಣ. ಆದರೆ ಈ ಪಂಜಾಬಿ ಹೃದಯ ಏನು ಹೇಳ್ತಾ ಇದೆಯಂತಂದ್ರೆ, ಸಿಗ್ತಾ ಇದ್ರೆ ಜೀವಂತವಾಗಿರ್ತೀವಿ ಅಂತ.
ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೊಕದ್ದಮೆಯನ್ನು ನಡೆಸಿದ್ದು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಮೇಲೆ. ನಾವಿವತ್ತು ಅವ್ರನ್ನ ಕೇಳಿದ್ವಿ ಪಂಜಾಬ್ನ ಸಮಸ್ಯೆಗಳ ವಿಚಾರವಾಗಿ, ಪಂಜಾಬ್ನ ಡ್ರಗ್ಸ್ನ ವಿಚಾರವಾಗಿ, ಸೆಕ್ಯೂರಿಟಿ ವಿಚಾರವಾಗಿ, ಅಲ್ಲಿನ ಗ್ಯಾಂಗ್ ವಾರ್ನ ವಿಚಾರವಾಗಿ. ನಾವಿವತ್ತು ಅವರನ್ನ ಅವರ ಜೀವನದ ಬಗ್ಗೆ ಕೇಳಿದ್ವಿ. ಕಾಮಿಡಿಯನ್ನಿಂದ ಪೊಲಿಟಿಷಿಯನ್ ಹೇಗಾದ್ರು ಅನ್ನೋದು ತಿಳ್ಕೊಂಡ್ವಿ. ಅದಕ್ಕೆ ಭಗವಂತ್ ಮಾನ್ ಅವರು ಯಾವ ಪ್ರಶ್ನೆಯಿಂದ ಜಾರ್ಕೊಳ್ಳೋಕ್ಕೂ ಟ್ರೈ ಮಾಡಲಿಲ್ಲ, ಎಲ್ಲದಕ್ಕೂ ನೇರವಾಗಿ ಉತ್ತರ ಕೊಟ್ರು. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇಂದಿನ ಜಡ್ಜ್ ಜಸ್ಬೀರ್ ಜಸ್ಸಿ ಅವರ ತೀರ್ಪನ್ನ ಕೇಳೋಣ. ನನಗನ್ಸುತ್ತೆ ಎಷ್ಟೋ ಕಾಯುವಿಕೆಯ ನಂತರ, ಎಷ್ಟೋ ಕಾಲಗಳ ನಂತರ ಪಂಜಾಬ್ಗೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ನಿಯತ್ತಿನಲ್ಲಿ ಸ್ವಚ್ಛವಾಗಿದ್ದಾರೆ, ಮತ್ತೆ ಪ್ರಾಮಾಣಿಕವಾಗಿದ್ದಾರೆ, ಪಂಜಾಬಿನ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತೆ ಪಂಜಾಬಿನ ಮೇಲೆ ಒಂದು ಒಳ್ಳೆ ವಿಷನ್ ಇಟ್ಕೊಂಡಿದ್ದಾರೆ. ನನಗನ್ಸುತ್ತೆ ನಾನೊಂದು ರಿಕ್ವೆಸ್ಟ್ ಮತ್ತೆ ಒಂದು ಸಲಹೆನ ಕೊಡಬೇಕು ಅಂತ ಇದ್ದೀನಿ ಭಗವಂತ್ ಅವರಿಗೆ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಕಾಮಿಡಿಯಾಗೇನೆ ನಿಮ್ಮ ನೋವನ್ನ ಜನಗಳ ಮುಂದೆ ಇಡ್ತಾ ಇದ್ದೀರಾ, ಮತ್ತೆ ಜನಗಳ ನೋವನ್ನ ಕೇಳಿಸ್ಕೊತಾ ಇದ್ದೀರಾ. ಇದು ತುಂಬಾ ದೊಡ್ಡ ವಿಷಯ. ಈಗ ನೀವು ನಮ್ಮ ಪಂಜಾಬಿನ ಯುವಕರಿಗೆ ಒಂದು ಸಲಹೆಯನ್ನು ಕೊಡಿ, ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಿ. ಅವರು ಈ ಒಂದು ಡ್ರಗ್ನ ಸಿಸ್ಟಮ್ ಇಂದ ಹೊರಗಡೆ ಬರೋದಕ್ಕೆ ಇನ್ನಷ್ಟು ನೀವು ಬಲವನ್ನ ತುಂಬಿ. ಪಂಜಾಬ್ನ ನಿಮ್ಮಷ್ಟು ತಿಳ್ಕೊಂಡಿರೋದಕ್ಕೆ ಬೇರೆ ಯಾರು ಸಾಧ್ಯ ಇಲ್ಲ. ನೀವು ಪಂಜಾಬ್ನ ಮಣ್ಣಿನ ಮಗ, ನಿಮಗೆ ಪಂಜಾಬ್ನ ಸಂಸ್ಕೃತಿ ಗೊತ್ತು, ಪಂಜಾಬ್ನ ಭಾಷೆ ಗೊತ್ತು, ನಿಮಗೆ ಪಂಜಾಬ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನೀವು ಪಂಜಾಬನ್ನ ಒಳ್ಳೆ ಪಂಜಾಬನ್ನಾಗಿ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಇನ್ನಷ್ಟು ಪ್ರಯತ್ನವನ್ನ ಹೆಚ್ಚಿಸಿ. ನಾನು ನೋಡಿ ರಜತ್ಜಿ, ಹೇಳಿ. ಇಂಡಿಯಾ ಟಿವಿಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಂಗೆ ತುಂಬ ಗೌರವ ಕೊಟ್ಟಿದ್ದೀರಾ. ಅದಕ್ಕೆ ನಾನೀಗ ಒಂದು ಶೇರ್ನ ಹೇಳ್ತಾ ಇವತ್ತಿನ ಈ ಅದಾಲತ್ನಿಂದ ಆಚೆ ಹೋಗಕ್ಕೆ ಬಯಸ್ತೀನಿ. ಜನಗಳು ಯಾವಾಗಲೂ ಹೇಳ್ತಿರೋದನ್ನ ಕೇಳಿದ್ದೀನಿ, ಜೀವಂತವಾಗಿದ್ರೆ ಮತ್ತೆ ಸಿಗೋಣ ಅಂತ. ಜನಗಳನ್ನ ಯಾವಾಗಲೂ ಹೇಳ್ತಿರೋದನ್ನ ಕೇಳಿದ್ದೀನಿ, ಜೀವಂತವಾಗಿದ್ರೆ ಮತ್ತೆ ಸಿಗೋಣ. ಆದರೆ ಈ ಪಂಜಾಬಿ ಹೃದಯ ಏನು ಹೇಳ್ತಾ ಇದೆಯಾ ಅಂತಂದ್ರೆ, ಸಿಗ್ತಾ ಇದ್ರೆ ಜೀವಂತವಾಗಿರ್ತೀವಿ ಅಂತ. ಹಾಗೆ ಥ್ಯಾಂಕ್ ಯು. 2 ನಿಮಿಷ. ರಜತ್ ಅವರೇ. ಹೇಳಿ. ರಜತ್ ಸರ್, ಈಗ ಭಗವಂತ್ ಮಾನ್ ನಮ್ ಜೊತೆಲಿದ್ದಾರೆ. ಹೀರ್ ಬಗ್ಗೆ ಸ್ವಲ್ಪ ಹೀರ್ ಅಂದ್ರೆ ಕಲ್ಚರ್ ಬಗ್ಗೆ ಕೇಳಿ. ಜೆಸ್ಸಿ ಅವರು ಇದ್ದಾರೆ ಪಕ್ಕ. ನೋಡಿ, ಎಷ್ಟು ದೊಡ್ಡ ಸಿಂಗರ್ ನೀವು ಆಪ್ಗೆ ಅದಾಲತ್ಗೆ ಬಂದಿದ್ದೀರಾ. ಹಾಗೆ ಮಾನವರಂತೂ ಪಂಜಾಬ್ನ ಕಲ್ಚರ್ಗೆ ಸಿಂಬಲ್ ಆಗಿದ್ದಾರೆ. ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಿದ್ರು, ಅವ್ರು ನಿಮ್ಗೆ ಹೀರ್ ಹಾಡೋದಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. हीर आँख दी जोगिया झूठ बोले, वाह कौन रुठड़े यार मनाम दाई, वे मैं ढूंढ थकी, जेड़ा गया नू मोड़ लिया मुदाई, साडे चमदियां जुतियां करे कोई, जेड़ा जीव दा रोग गवाम दाई, हो पहला 10 खाचरी विछुनिया नू कदों रब सच्चा, कदों रब सच्चा कर ले आमदा। बरसी खटन गया सी, खट के ले आंदा गुलाब, बारी बरसी खटन गया खट के ले आंदा गुलाब, पंजाब दी हटौर वखरी, पंजाबियां दी टौर वखरी, बसदा रहे पंजाब पंजाबियां दी टौर वखरी, हसदा रहे पंजाब पंजाबियां दी टौर वखरी। ಈ ಹುಮ್ಮಸ್ಸಿನೊಂದಿಗೆ, ಈ ಒಂದು ನಂಬಿಕೆಯೊಂದಿಗೆ ಪಂಜಾಬ್ನ ಕೀರ್ತಿ ಹೀಗೆ ಬೆಳೀತಾ ಇರಲಿ. ಪಂಜಾಬ್ನಲ್ಲಿ ಎಷ್ಟು ರೂಪ ಇದೆ ಅಂತ ನಾವಿವತ್ತು ನೋಡಿದ್ವಿ. ಮ್ಯೂಸಿಕ್ದು, ನಗುವಂಥದ್ದು, ನಗಿಸೋವಂಥದ್ದು,
ಪಂಜಾಬ್ ಇದೇ ತರನೇ ನಗ್ತಾ ಖುಷಿಯಿಂದ ಬೆಳೀತಾ ಇರಲಿ. ಈ ಒಂದು ನಂಬಿಕೆಯಿಂದ, ಆಶಯದಿಂದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.